न सही भुजग जगजी सो हम पे बोध चाहिदा को सुकृति भजत राम निष्काम सो मेरो आत्मा काको करो प्रणाम जो सुख नित्य प्रकाश विभु नाम रूप आधार मति न लखै जी मति लखै सो मैं शुद्ध अपार सो मैं शुद्ध अपार। सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನ ವೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧುಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 5ನೆಯ ತರಂಗದಲ್ಲಿ ಪಂಚಕೋಶಗಳ ವಿಚಾರವನ್ನು ಹೇಳುತ್ತಾ ಪಾಮರರು ಆ ಪಂಚಕೋಶಗಳಿಗೆ ಅತೀತವಾದ ಆತ್ಮಸ್ವರೂಪವನ್ನು ತಿಳಿಯಲಾರದ ಪಾಮರರು ಯಾವುದೋ ಒಂದೊಂದು ಕೋಶಗಳಿಗೆ ಆತ್ಮ ಅಂತ ನಿಶ್ಚಯ ಮಾಡಿದ್ದಾರೆ. ವಿರೋಚನ ಸಿದ್ಧಾಂತವನ್ನು ನೋಡಿದ್ದೀವಿ. 261 ವಿರೋಚನ ಸಿದ್ಧಾಂತ. ಅವ ಅನ್ನಮಯ ಕೋಶವೇ ಆತ್ಮ ಅಂತ ಒಪ್ಪಿಕೊಂಡಿದ್ದಾನೆ. ಯಾಕೆ ಅನ್ನಮಯ ಕೋಶಕ್ಕೆ ಆತ್ಮ ಅಂತೀರಿ ಅಂತ ಕೇಳಿದರೆ ಅವ ಹೇಳ್ತಾನೆ, ಯಾವುದರಲ್ಲಿ ಅಹಂ ಬುದ್ಧಿ ಉಂಟಾಗುವುದೋ ಆತ್ಮ ಇರುತ್ತದೆ. ಅಂದ್ರೆ ನಾನು ಮನುಷ್ಯನಿದ್ದೇನೆ, ನಾನು ಬ್ರಾಹ್ಮಣನಿದ್ದೇನೆ, ಈ ಪ್ರಕಾರವಾಗಿ ಸರ್ವರಿಗೂ ಪ್ರತೀತಿಯಾಗ್ತದೆ ದೇಹದಲ್ಲಿ ಅಹಂತ. ಮನುಷ್ಯತ್ವ ಬ್ರಾಹ್ಮಣತ್ವಗಳು ಸ್ಥೂಲ ಶರೀರದಲ್ಲಿ ಇವು ಕಂಡು ಬರುತ್ತಿರೋಣದರಿಂದ ಈ ಸ್ಥೂಲ ಶರೀರವೇ ಅಹಂ ಬುದ್ಧಿಗೆ ವಿಷಯವಾಗಿರುವುದರಿಂದ ಇದೇ ಆತ್ಮ ಅಂತ, ಅನ್ನಮಯ ಕೋಶವೇ ಆತ್ಮ ಅನ್ನೋದು ರಾಕ್ಷಸರ ಒಡೆಯನಾದ ವಿರೋಚನನ ಸಿದ್ಧಾಂತ. ಅಂದರೆ ಇದರ ಅರ್ಥೇನು, ಯಾರ್ಯಾರು ನಾವು ಶರೀರವೇ ದೇಹ ಅಂತ ತಿಳ್ಕೊಂಡೀವಿ ನಾವೆಲ್ಲ ರಾಕ್ಷಸ ಕಂಪನಿ ಅಂತ ಒಪ್ಕೋಬೇಕಾಗ್ತದೆ. ಇನ್ನು ಕೆಲವರು ಇಂದ್ರಿಯಾತ್ಮ ಅಂತ. ಇಂದ್ರಿಯಾತ್ಮ ಶರೀರ ಆತ್ಮ ಅಲ್ಲ. ಯಾಕಂತ ಕೇಳಿದ್ರೆ ನೋಡುವ ಕೇಳುವ ವ್ಯವಹಾರ ಇಂದ್ರಿಯಗಳ ಮೂಲಕವಾಗಿ ಘಟಿಸ್ತದೆ. ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು ಮಾತನಾಡುತ್ತೇನೆ ಅಂತ ಹೇಳಿ
ನಾನು ನಾನು ಎಂಬ ಅಹಂ ಬುದ್ಧಿ ಇದು ಇಂದ್ರಿಯಗಳಲ್ಲಿ ಗೋಚರ ಆಗ್ತದೆ. ಆದ್ದರಿಂದ ಇಂದ್ರಿಯಗಳೇ ಆತ್ಮ. ಹಿರಣ್ಯ ಗರ್ಭೋಪಾಸಕರು ಹಿರಣ್ಯ ಗರ್ಭನೇ ಪರಮಾತ್ಮ ಅಂತ ಉಪಾಸನೆಯನ್ನು ಮಾಡ್ತಕ್ಕಂಥವ್ರಿಗೆ ಹಿರಣ್ಯ ಗರ್ಭೋಪಾಸಕರು ಅಂತ ಕರೀತಾರೆ. ಹಿರಣ್ಯ ಗರ್ಭ ಅಂದ್ರೆ ಅಪಂಚೀಕೃತ ಪಂಚಭೂತಗಳ ಕಾರ್ಯವಾದ ಸಮಷ್ಟಿ ಸೂಕ್ಷ್ಮ ಶರೀರ ಯಾವ ಉಪಾಧಿಯಿಂದ ಕೂಡಿಕೊಂಡಿರುವ ಚೇತನ ಐತೋ ಅದು ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭ ಉಪಾಸಕರು ಪ್ರಾಣವೇ ಆತ್ಮ ಅಂತಾರೆ. ಯಾಕಂತ ಕೇಳಿದ್ರೆ ಮರಣ ಸಮಯದಲ್ಲಿ ಯಾವಾಗ ಮೂರ್ಛೆ ಉಂಟಾಗುತ್ತದೆಯೋ ಆವಾಗ ಅವನ ಬಂಧು ಬಾಂಧವರು ಪ್ರಾಣ ಶೇಷ ಆಗಿದ್ರೆ ಜೀವ ಯದ ಅಂತಾರೆ. ಪ್ರಾಣ ಶೇಷ ಇದ್ದಿದ್ದಿಲ್ಲ ಅಂದ್ರೆ ಮರಣ ಹೊಂದಿದ್ದಾನೆ ಅಂತ ನಿಶ್ಚಯ ಮಾಡ್ತಾರೆ. ಅಂದ್ರೆ ಜೀವನ ಮರಣವು ಪ್ರಾಣದ ಅಧೀನದಲ್ಲಿದೆ. ಆ ಪ್ರಾಣ ಇಲ್ಲದ ಮನುಷ್ಯ ಬದುಕುವುದಿಲ್ಲ. ನೇತ್ರ ಇಂದ್ರಿಯ ಇಲ್ಲದಿದ್ರು ಕುರುಡರಾಗಿ ಬದುಕಿದವ್ರನ್ನ ನಾವು ನೋಡ್ತೀವಿ. ಮತ್ತು ಶ್ರೋತ್ರ ಇಂದ್ರಿಯ ಇಲ್ಲದವರು ಕಿರುಡರಾಗಿನೂ ಕೂಡ ಬದುಕ್ತಾರೆ. ವಾಣಿ ಇಲ್ಲದ ಮೂಕರು ಬದುಕಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರ ಬಳಿಕ ಇಂದ್ರಿಯದ ವ್ಯಾಪಾರ ಇಲ್ಲದಿದ್ದರೂ ಶರೀರ ಬದುಕ್ತೈತಿ. ಆದರೆ ಪ್ರಾಣ ಇಲ್ಲದೆ ಹೋದರೆ ಶರೀರ ಬದುಕುವುದಿಲ್ಲ. ಆದ್ದರಿಂದ ಪ್ರಾಣವೇ ಆತ್ಮ. ಹೀಗೆ ಪ್ರಾಣವೇ ಆತ್ಮ ಅಂತ ಹೇಳಿದವರು ಹಿರಣ್ಯ ಗರ್ಭೋಪಾಸಕರು. ಇನ್ನು ಕೆಲವರು ಮನಸ್ಸೇ ಆತ್ಮ ಅಂತಾರೆ. ಮನಸ್ಸೇ ಅಂತಾರೆ ಪ್ರಾಣ ಜಡ ಆಗ್ಯದ, ಆದ್ರಿಂದ ಘಟದಂತೆ ಅದು ಅನಾತ್ಮ ಅದ. ಅದ್ರ ಗಾಢವಾದ ನಿದ್ದೆಯೊಳಗೆ ಪ್ರಾಣ ಎಚ್ಚರ ಇದ್ದರೂ ಕೂಡ ಕಳ್ಳರಿಗೆ ಪ್ರತಿಬಂಧಕ ಮಾಡೋದಿಲ್ಲ, ಗೆಳೆಯರು ಬಂದರೆ ಮಾತನಾಡಿಸುವುದಿಲ್ಲ ಅನ್ಬಳಕ ಎಚ್ಚರ ಆಗಿರುವ ಪ್ರಾಣವೂ ಕೂಡ ಜಡ ಆಗಿರುವಂಥದ್ದಾಗಿದೆ. ಮತ್ತು ಬಂಧ ಮೋಕ್ಷಗಳು ಮನದ ಅಧೀನಾಗಿದ್ದಾವೆ. ವಿಷಯದಲ್ಲಿ ಆಸಕ್ತವಾದ ಮನಸ್ಸು ಬಂಧಕ್ಕೆ ಕಾರಣ ಆಗ್ತದೆ. ವಿಷಯ ವಾಸನಾರಹಿತವಾದ ಮನಸ್ಸು ಮೋಕ್ಷಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಮನಸ್ಸೇ ಆತ್ಮ. ಇನ್ನು ವಿಜ್ಞಾನವಾದಿಗಳು ಬುದ್ಧಿನೇ ಆತ್ಮ ಅಂತ. ಯಾಕೆ ಅಂದ್ಕರ ಮನಸ್ಸಿನ ವ್ಯಾಪಾರ ಬುದ್ಧಿ ಅಧೀನ ಇರ್ತದೆ. ಯಾಕಂದ್ರೆ ಬುದ್ಧಿಯ ಆಕಾರವೇ ಮನಸ್ಸಾಗಿದೆ. ಮನಸ್ಸಿಗೆ ಬಿಟ್ಟು ಬೇರೆ ಬುದ್ಧಿ ಇಲ್ಲ, ಬುದ್ಧಿ ಬಿಟ್ಟು ಬೇರೆ ಮನಸ್ಸು ಇಲ್ಲ. ಆದ್ದರಿಂದ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿನೇ ಆತ್ಮ ಅಂತಾರೆ. ಅವರ ಅಭಿಪ್ರಾಯ ಏನು? ಸಂಪೂರ್ಣ ಪದಾರ್ಥಗಳು ಬುದ್ಧಿಯ ಆಕಾರವೇ ಇರ್ತಾವೆ. ವಿಜ್ಞಾನಮಯ ಅಂತಾರೆ ಬುದ್ಧಿಗೆ. ಆ ವಿಜ್ಞಾನವು ಪ್ರಕಾಶ ರೂಪ ಐತಿ ಮತ್ತು ಕ್ಷಣ ಕ್ಷಣದಲ್ಲಿ ವಿಜ್ಞಾನ ಉತ್ಪತ್ತಿ ನಾಶಿ ಉಳ್ಳದ್ದು ಆಗುತ್ತದೆ. ಘಟನ ಅರಿಯುವಾಗ ಘಟದ ಆಕಾರ ಆಗ್ತದೆ, ಘಟ ಹೋಗಿ ಪಟವನ್ನು ಅರಿಯುವಾಗ ಪಟದ ಆಕಾರ ಆಗ್ತದೆ. ಹೀಗೆ ಕ್ಷಣ ಕ್ಷಣಕ್ಕೆ ಬದಲಾವಣೆಯನ್ನು ಹೊಂದುತ್ತಾ ಉತ್ಪತ್ತಿ ನಾಶದಿಂದ ಕೂಡಿಕೊಂಡಿರ್ತಕ್ಕಂಥದ್ದಾಗಿದೆ. ಅದರಂತೆ ದ್ವಿತೀಯ ವಿಜ್ಞಾನ ಪೂರ್ವ ವಿಜ್ಞಾನ ನಾಶ ಹೊಂದುತ್ತದೆ. ಅದರಂತೆ ದ್ವಿತೀಯ ವಿಜ್ಞಾನ ಉತ್ಪತ್ತಿಯಾದ ಬಳಿಕ ತೃತೀಯ ವಿಜ್ಞಾನ ಉತ್ಪತ್ತಿಯಾಗ್ತದೆ.
ದ್ವಿತೀಯ ವಿಜ್ಞಾನ ಉತ್ಪತ್ತಿ ಆಗುತ್ತದೆ, ತೃತೀಯ ವಿಜ್ಞಾನ ಲಯ ಆಗ್ತದೆ. ಈಗ ದ್ವಿತೀಯ ವಿಜ್ಞಾನದ ನಾಶ, ಚತುರ್ಥ ವಿಜ್ಞಾನದ ಉತ್ಪತ್ತಿ, ತೃತೀಯ ವಿಜ್ಞಾನ ನಾಶ ಆಗುತ್ತದೆ. ಈ ರೀತಿಯಿಂದ ಒಂದು ನಾಶ ಆಗಿ ಮತ್ತೊಂದು ಉತ್ಪತ್ತಿ ಆಗ್ತದೆ. ಅಂದ ಬಳಿಕ ಇದು ಕ್ಷಣಿಕ ವಿಜ್ಞಾನ ರೂಪದ. ಆ ವಿಜ್ಞಾನ ಧಾರಾಕಾರ ಎರಡು ಪ್ರಕಾರ ಇದೆ. ಒಂದು ಆಲಯ ವಿಜ್ಞಾನ ಧಾರೆ, ಇನ್ನೊಂದು ಪ್ರವೃತ್ತಿ ವಿಜ್ಞಾನ ಧಾರೆ. ಪ್ರತಿಯೊಂದರೊಳಗೂ ನಾನು 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 ತುದವಾಗ್ತಕ್ಕಂಥ ವಿಜ್ಞಾನದ ಧಾರೆಗೆ ಆಲಯ ವಿಜ್ಞಾನ ಧಾರೆ ಅಂದರೆ ಅದರ ಮಣಿ ಅಂತ ಮೂಲ. ಇದು ಆಲಯ ವಿಜ್ಞಾನ ಧಾರೆ ಎಂದು ಹೇಳ್ತಾ ಇದ್ದಾರೆ. ಇದು ಘಟವಿರುತ್ತದೆ, ಇದು ಶರೀರವಿರುತ್ತದೆ. ಇಂಥ ವಿಜ್ಞಾನ ಧಾರೆಗೆ ಪ್ರವೃತ್ತಿ ವಿಜ್ಞಾನ ಧಾರೆ. ಈ ರೀತಿಯ ಆಲಯ ವಿಜ್ಞಾನ ಧಾರೆಯಿಂದ ಪ್ರವೃತ್ತಿ ವಿಜ್ಞಾನ ಧಾರೆ ಉತ್ಪನ್ನ ಆಗ್ತದೆ. ಸದಾ ನದಿಯಂತೆ ಆಲಯ ವಿಜ್ಞಾನದಾನ ಹರಿತರ ಅದ. ಅದರೊಳಗೆ ಪ್ರವೃತ್ತಿ ವಿಜ್ಞಾನ ಧಾರೆ ಉತ್ಪತ್ತಿ ನಾಶ ಹಾಕೋಂತ ಇರ್ತದೆ. ಮನದ ಸ್ವರೂಪ ಕೂಡ ಅದು ಪ್ರವೃತ್ತಿ ವಿಜ್ಞಾನ ಧಾರಿಯಲ್ಲೇನೇ ಐತಂತ ತಿಳ್ಕೋರಿ. ಆದ್ದರಿಂದ ಆಲಯ ವಿಜ್ಞಾನದ ರೂಪವು ಬುದ್ಧಿಯ ಕಾರ್ಯವಿರುತ್ತದೆ. ಆದ್ದರಿಂದ ಬುದ್ಧಿಯೇ ಆತ್ಮ ಇರುತ್ತದೆ. ಭಟ್ಟನ ಮತದೊಳಗೆ ಆನಂದಮಯ ಕೋಶ ಆತ್ಮ ಅಂತಾರ. ಪೂರ್ವಮೀಮಾಂಸಕ ವಾರ್ತಿಕಕಾರ ಭಟ್ಟ ಹೀಗೆ ಹೇಳ್ತಾನೆ, ವಿದ್ಯಿಲ್ಲದಂತೆ ಆತ್ಮನು ಕ್ಷಣಿಕವಲ್ಲ. ಮತ್ತೇನೆಂದರೆ ಸ್ಥಿರ ರೂಪ ಆತ್ಮನು ಜಡರೂಪನಾಗಿಯೂ ಮತ್ತು ಚೇತನ ರೂಪನಾಗಿಯೂ ಇರುತ್ತಾನೆ. ಕೋಲ್ಮಿಂಚಿನಂತೆ ಅವರೇನು ಹೇಳ್ಯಾರಲ್ಲ ವಿಜ್ಞಾನಮಯ ಆತ್ಮ, ಆ ವಿಜ್ಞಾನಮಯ ಆತ್ಮ ಹೇಗದ? ಕೋಲ್ಮಿಂಚಿನಂತೆ ಅದಾನವ. ಆದ್ದರಿಂದ ಮತ್ತೇನೆಂದ್ರೆ ಸ್ಥಿರ ಸ್ವರೂಪವಾದ ಆತ್ಮ ಜಡರೂಪವಾಗಿನೂ ಚೇತನ ರೂಪವಾಗಿ ಎರಡು ರೂಪವಾಗಿದಾನಂತ ಹೇಳ್ಬೇಕಂತ ಇವನ ಅಭಿಪ್ರಾಯ. ಆನಂದಮಯವೇ ಕೋಶವೇ ಆತ್ಮ ಅನ್ನವ. ಅವ್ರ ಅಭಿಪ್ರಾಯ ಏನು? ಈ ರೀತಿ ಆಗ್ತದೆ. ಸುಷುಪ್ತಿಯಿಂದ ಎಚ್ಚತ್ತ ನಂತರ ಪುರುಷ ನಾನು ಜಡವಾಗಿ ಮಲಗಿದ್ದೇನು ಅರಿಯಲಿಲ್ಲ. ಹಿಂಗರಿದ್ರೆ ಇಲ್ಲಿ ಜಡ ಸ್ವರೂಪ ಆತ್ಮ ಅನುಭವ ಬರ್ತತೆ ಅಂತನವ. ನಾನು ಜಡವಾಗಿ ಮಲಗಿದ್ದೆ ಅಂತ ಯಾವ್ದು ಕೂಡಲೇ ಹೇಳ್ತಾನ. ಬಳಿಕ ಆತ್ಮ ಜಡ ರೂಪ ಅನ್ನೋದು ಸಿದ್ಧ ಆಗ್ತದ. ಎಚ್ಚತ್ ಬಳಿಕ ಸ್ಮೃತಿ ಉಂಟಾಗ್ತದ. ಆದ್ರೆ ಅಜ್ಞಾತ ವಿಷಯದ ಸ್ಮೃತಿ ಆಗುವುದಿಲ್ಲ. ಆತ್ಮ ಸ್ವರೂಪಕ್ಕಿಂತಲೂ ಭಿನ್ನವಾದ ವಿಷಯಗಳ ಜ್ಞಾನವಾಗುವುದಕ್ಕೆ ಸುಷುಪ್ತಿಯಲ್ಲಿ ಬೇರೆ ಯಾವ ಸಾಧನ ಇಲ್ಲ. ಆದ್ದರಿಂದ ಸ್ಮೃತಿಗೆ ಕಾರಣವಾದ ಜ್ಞಾನ ಅನುಭವ ಅಂತಾರ, ಜ್ಞಾನ ಅಂತಾರ. ಅದು ಸುಷುಪ್ತಿ ಅವಸ್ಥೆಯಲ್ಲಿ ಕಂಡು ಬರ್ತದೆ. ಯಾದ ಬಳಕ ನಾನು ಜಡವಾಗಿದ್ದೇನೆ ಅನ್ನೋದ ಆತ್ಮನ ಜಡಸ್ತು ಪರಿಚಯ ಆಕತಿ. ಮತ್ತು ನಿದ್ದೆಯೊಳಗೆ ಜ್ಞಾನದ ಆತ್ಮನ ಸ್ವರೂಪದು ಚೇತನ ರೂಪ ಅಂತ ಅನುಭವಕ್ಕೆ ಬರ್ತದೆ. ಆದ್ರೆ ಆತ್ಮ ಮಿಂಚು ಹುಳ, ಹಣ್ಣಿ ಹುಳದಂಗೆ ಏನದಾನ? ಪ್ರಕಾಶ ರೂಪ ಅಪ್ರಕಾಶ ರೂಪ ಅದಾನೆ. ಜ್ಞಾನ ರೂಪ ಇರೋದನ್ನ ಪ್ರಕಾಶ ರೂಪ ಅದಾನ, ಜಡ ರೂಪ ಇರೋದ್ರ ಅಪ್ರಕಾಶ ರೂಪ ಅದಾನೆ. ಈ ಪ್ರಕಾರವಾಗಿ ಮತ್ತು ಅಪ್ರಕಾಶವೇ ಆನಂದಮಯ ಕೋಶವಿರುತ್ತದೆ. ಆನಂದಮಯ ಕೋಶ ಅಪ್ರಕಾಶವೇ ಇರುತ್ತದೆ. ಏಕೆಂದರೆ ಸುಷುಪ್ತಿಯಲ್ಲಿ ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಅಜ್ಞಾನವಿರುವುದು ಅದಕ್ಕೆ ಆನಂದಮಯ ಕೋಶ ಅಂತಂತಾರೆ. ಇವ ಆನಂದಮಯ ಕೋಶ ಅಂತ ಎದಕ್ಕಂತಾನೆ? ಸುಷುಪ್ತಿಯಲ್ಲಿ ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಜ್ಞಾನ ಅದು ಆನಂದಮಯ ಕೋಶ.
ಅದು ಆನಂದಮಯ ಕೋಶ ಅಂತ ಹೇಳ್ತಾರೆ. ಅಲ್ಲಿ ಪ್ರತಿಬಿಂಬ ಮಾತ್ರ ಪ್ರಕಾಶ ರೂಪದ ಮತ್ತು ಅಜ್ಞಾನವು ಅಪ್ರಕಾಶ ರೂಪದ. ಅದನ್ನು ಭಟ್ಟನ ಮತದಲ್ಲಿ ಆನಂದಮಯ ಕೋಶ ಆನಂದಮಯ ಕೋಶ ಆತ್ಮ ಅಂತ ಒಬ್ಬ, ಇನ್ನೊಬ್ಬ 3 ಜನ ಆನಂದಮಯ ಕೋಶ ಆತ್ಮ ಅಂತ ಹೇಳ್ತಾರೆ. ಬೇರೆ ಬೇರೆ ರೀತಿ ಹೇಳ್ತಾರೆ. ಅವ್ರು 3 ಮಂದಿ ಹೇಳ್ಯಾರ. ಮಾಧ್ಯಮಿಕ ಬೌದ್ಧ ಒಬ್ಬ ಹೇಳ್ಯಾನ, ಇವನು ಆನಂದಮಯ ಕೋಶ ತಾನು. ಭಟ್ಟನ ಮತ ಅದು ಆನಂದಮಯ ಕೋಶ ಅಂತ. ಈ ಮಾಧ್ಯಮಿಕ ಬೌದ್ಧ ಇವು ಆನಂದಮಯ ಕೋಶ ಅಂತಾನಲ್ಲ, ಇದು ಆತ್ಮ ಅಂತಾನಲ್ಲ. ಅವನು ಏನು ಹೇಳ್ತಾನ? ಆತ್ಮ ನಿರಂಶ ನಿರುತ್ತಾನೆ. ಯಾಕ? ಹಿಂದ ಜಡ ಮತ್ತು ಚೇತನ, ಜಡದ ಅಂಶ ಒಂದು, ಚೇತನ ಅಂಶ ಒಂದು. ಹಿಂದಿನವ 2 ಅಂಶ ಮಾಡ್ಯಾನಲ್ಲಿ ಆತ್ಮನಲ್ಲಿ. ಒಂದು ಜಡ ರೂಪ, ಇನ್ನೊಂದು ಚಿಪ್ರಕಾಶ ರೂಪ ಅಂತೇಳಿ. ಹಂಗೆ ಹೇಳ್ಬಾರ್ದಂತ ನೀವ. ಆತ್ಮ ವಿಭಾಗ ರಹಿತದಾನ, ಆತ್ಮ ನಿರಂಶದಾನೆ. ಆದ್ದರಿಂದ ಒಬ್ಬ ಆತ್ಮನನ್ನೇ ಪ್ರಕಾಶ ರೂಪ ಅಂತೂ ಮತ್ತು ಅಪ್ರಕಾಶ ರೂಪ ಅಂತ ಹೇಳೋದು ಸಂಭವಿಸುವುದಿಲ್ಲ. ಹಿಂದೆ ನಾವು ಖಂಡನೆ ಮಾಡ್ದೇವ. ದೀಪದ ಹುಳ ಒಂದು ಅಂಶ ಏನೋ ಪ್ರಕಾಶ ರೂಪದ, 2ನೇ ಅಂಶ ಅಪ್ರಕಾಶ ರೂಪದ. ಆದ್ರೆ ಅದರಂತೆ ಅಂಶರಹಿತ ನೀವು ಆತ್ಮ. ಹುಳದಂತೆ ಇಲ್ಲಿವ ಅಂದರೆ ಅದರಂತೆ ಅಂತರಹಿತ ಅಂಶರಹಿತ ಆತ್ಮನಲ್ಲಿ ಉಭಯ ರೂಪವನ್ನು ಹೇಳೋದು ಅಸಂಗತ ಅಂತಾನವ. ಸೋಲು ಮಾಡಿ ನೀನು ಬರಬರಿಲ್ಲ. ಉಭಯ ರೂಪ ಸಿದ್ಧಿಗೋಸ್ಕರವಾಗಿ ಆತ್ಮ ಅಂಶ ಸಹಿತನೆಂದೇ ಒಪ್ಪಿದ್ದಾದರೆ ಭಟ್ಟಗ ಇವು ಹೇಳಕತ್ಯ ನೀವು ಮಾಧ್ಯಮಿಕ ಬೌದ್ಧ ತಮ್ಮ, ಉಭಯದ ಸಿದ್ಧಿಗೋಸ್ಕರವಾಗಿ ನೀ ಆತ್ಮನ ಅಂಶರೂಪ ಅಂತ ಒಪ್ಪಿದಿ ಅಂತಂದ್ರೆ ಯಾವ ಅಂಶವುಳ್ಳ ಪದಾರ್ಥಗಳು ಘಟಾದಿಗಳದಾವ, ನೀವು ಅವ ಅಂಶ ಅದಾವಲ್ಲ, ಅಂಶರೂಪ ಅದಾವ. ಆ ಘಟಾದಿಗಳಂತೆ ಉತ್ಪತ್ತಿ ನಾಶ ಉಳ್ಳವುಗಳಾಗಿರುತ್ತವೆ. ಅಂಶ ಸಹಿತದಿಂದ ಕೂಡಿದ ಘಟಾದಿಗಳ ಹ್ಯಾಂಗ ಆ ಉತ್ಪತ್ತಿ ನಾಶದಿಂದ ಕೂಡ್ಯಾವೋ ಅದರಂತೆ ಆತ್ಮನು ಕೂಡ ಅಂಶ ಸಹಿತ ಅಂತ ಹೇಳಿ ಅಂದ್ರೆ ಅವ ಉತ್ಪತ್ತಿ ನಾಶದಿಂದ ಕೂಡಿದಾನ ಅಂತ ಹೇಳಬೇಕಾಗ್ತದ. ನೀನು ಇರಲಿ ಅಂದಿ ಅಂದ್ರೆ ಯಾವ್ದು ಉತ್ಪತ್ತಿ ನಾಶವುಳ್ಳ ಪದಾರ್ಥ ಐತೋ ಅದು ಉತ್ಪತ್ತಿಗಿಂತ ಪೂರ್ವದಲ್ಲಿ ನಾಶ ನಂತರದಲ್ಲಿ ಅಸತ್ತಾಗಿರ್ತದೆ. ಉತ್ಪತ್ತಿ ಪೂರ್ವದಲ್ಲೂ ಇಲ್ಲ, ನಾಶ ನಂತರದಿಲ್ಲ, ಅಸತ್ತಾಗಿರ್ತದೆ. ಆದಿ ಅಂತ್ಯದಲ್ಲಿ ಯಾವ್ದು ಅಸತ್ತಾಗೈತೆ ಅದು ಮಧ್ಯದಲ್ಲಿನೂ ಕೂಡ ಅಸತ್ತ. ಮತ್ತೇನೆಂದ್ರೆ ಮಧ್ಯದಲ್ಲಿ ಕೂಡ ಅಸತ್ತವೇ ಆಗಿರುತ್ತದೆ. ಆದ್ದರಿಂದ ಆತ್ಮನು ಅಸತ್ತ ರೂಪ ಅಂತ ಹೇಳು. ಅದರಂತೆ ಆತ್ಮನಕ್ಕಿಂತಲೂ ಭಿನ್ನವಾದ ಸಂಪೂರ್ಣ ಪದಾರ್ಥಗಳಾದರೂ ಅವು ಉತ್ಪತ್ತಿ ನಾಶ ಉಳ್ಳವುಗಳಾಗ್ಯಾವ. ಆದ್ದರಿಂದ ಎಲ್ಲ ಅಸತ್ ರೂಪದ ಅಂತ ತಿಳ್ಕೊ ಒಟ್ಟಿನ ಮ್ಯಾಲ. ಈ ರೀತಿಯಿಂದ ಆತ್ಮನು ಹಾಗೂ ಅನಾತ್ಮಗಳಾದ ಸಮಗ್ರ ವಸ್ತುಗಳು ಅಸತ್ ರೂಪವಾಗಿರುವುದರಿಂದ ಶೂನ್ಯವೇ ಪರಮತತ್ವ ಅಂತಾನೆವ. ಶೂನ್ಯವೇ ಪರಮತತ್ವ. ಇದು ಶೂನ್ಯವಾದಿಯಾದ ಮಾಧ್ಯಮಿಕ ಬೌದ್ಧನ ಮತ. ಇವ ಶೂನ್ಯವಾದಿ ಆದರೂ ಶೂನ್ಯವಾದಿಯಾದರೂ ಕೂಡ ಅಜ್ಞಾನ ರೂಪ ಆನಂದಮಯ ಕೋಶವನ್ನು ಪ್ರತಿಪಾದನೆ ಮಾಡುತ್ತಾನೆ. ಅವ ಶೂನ್ಯವಾದಿ ಅದಾನ ಖರೇವ. ಅಜ್ಞಾನ ರೂಪ ಆನಂದಮಯ ಕೋಶ ಪ್ರತಿಪಾದನೆ ಮಾಡ್ತಾನೆ. ಏಕೆಂದರೆ ಅಜ್ಞಾನ 3 ರೂಪದಿಂದ ಪ್ರತೀತಿ ಆಗುತ್ತದೆ. ಅಜ್ಞಾನ 3 ರೂಪದಿಂದ. ಅದ್ವೈತ ಶಾಸ್ತ್ರ ಸಂಸ್ಕಾರ ರಹಿತ ಮೂಢರು ಯಾರದಾರಲ್ಲ ಅವರಿಗೆ ಮಾತ್ರ ಆತ್ಮನೇ ಜಗದ್ರೂಪವಾಗಿ ತೋರಾಕತ್ತಾನೆ. ಅವರಿಗೆ ಅಲ್ಲ
ಜಗದ್ರೂಪ ಪರಿಣಾಮ ಹೊಂದಿದ ಅಜ್ಞಾನವೇ ಸತ್ಯವಾಗಿ ಪ್ರತೀತವಾಗುತ್ತದೆ. ಅಜ್ಞಾನಿಗಳಿಗೆ ಜಗದ್ರೂಪವಾಗಿ ಪರಿಣಾಮ ಹೊಂದಿರತಕ್ಕಂಥ ಯಾವ ಅಜ್ಞಾನ ಐತಲ್ಲ, ಆ ಅಜ್ಞಾನ ಅದು ಸತ್ಯ ರೂಪವಾಗಿ ಪ್ರತೀತಿ ಆಗ್ತದೆ ಅಂತಾನೆ. ಇನ್ನು ಅದ್ವೈತ ಶಾಸ್ತ್ರಕ್ಕೆ ಅನುಸಾರವಾಗಿ ಯುಕ್ತಿ ನಿಪುಣರಾಗಿರ್ತಕ್ಕಂಥವರಿಗೆ ಆ ಅಜ್ಞಾನ ಹೆಂಗೆ ಕಾಣಿಸ್ತತಿ ಅಂತ ಕೇಳಿದ್ರೆ, ಸತ್ತ ವಿಲಕ್ಷಣ ಅನಿರ್ವಚನ ರೂಪವಾಗಿ ಅಜ್ಞಾನ ಅವರಿಗೆ ತೋರ್ತದ. ಕಾರ್ಯರೂಪದಿಂದ ಜಗತ್ತು ಹಿಂಗೆ ಪ್ರತೀತಿ ಆಗ್ತದ. ಅಜ್ಞಾನವೇ ಜಗತ್ತಾಗ್ಯದ. ಅಜ್ಞಾನ ಹೆಂಗದ? ಸತ್ ವಿಲಕ್ಷಣ ಅದ. ಲೌಕಿಕರ ದೃಷ್ಟಿಯೊಳಗೆ ಜಗದ್ರೂಪವಾದ ಅಜ್ಞಾನ ಹ್ಯಾಂಗ ಕಾಣ್ತದ ಅಂತ ಸತ್ಯವಾಗಿ ಕಾಣ್ತದ. ಅಜಗದ್ರೂಪವಾದ ಅಜ್ಞಾನ ವಿಚಾರವಂತರಿಗೆ ಅನಿರ್ವಚನೀಯವಾಗಿ ತೋರ್ತದ. ಜ್ಞಾನ ನಿಷ್ಠೆಯನ್ನು ಹೊಂದಿರತಕ್ಕಂಥ ಜೀವನ್ಮುಕ್ತ ವಿದ್ವಾನರಿಗೆ ಹೆಂಗೆ ಕಾಣಿಸ್ತದ? ತುಚ್ಛ. ತುಚ್ಛ ಅಂದ್ರೆ ಬಂಜಿ ಮಗನಂತೆ, ವಸ್ತುನೇ ಇಲ್ಲ. ತುಚ್ಛ, ಅಸತ್ಯ ಮತ್ತು ಶೂನ್ಯ, ಮೂರು ಶಬ್ದಗಳು ಒಂದೇ ಅರ್ಥವನ್ನು ಹೇಳುತ್ತವೆ. ಅಂದ್ರೆ ತನ್ನ ಇದಕ್ಕೆ ಅನುಕೂಲ ಮಾಡ್ಕೊಂಡು ಹೇಳ್ತಾನೆ. ತುಚ್ಛ ಅಂದ್ರು ಅದಕ್ಕಂತಾರೆ, ಅಸತ್ ಅಂದ್ರು ಅದಕ್ಕಂತಾರೆ, ಶೂನ್ಯ ಅಂದ್ರು ಅದಕ್ಕಂತಾರೆ. ಈ ರೀತಿಯಿಂದ ಜೀವನ್ಮುಕ್ತರಿಗೆ ತುಚ್ಛವಾಗಿ ಪ್ರತೀತವಾಗುವ ಯಾವ ಅಜ್ಞಾನ ಐತಲ್ಲ, ಅದರಲ್ಲಿ ಮೋಹಿತನಾಗಿರ್ತಕ್ಕಂಥ ಶೂನ್ಯವಾದಿ, ಅವ ಶೂನ್ಯವಾದಿಯು ಪರಮ ಪುರುಷಾರ್ಥವನ್ನು ತಿಳಿಲಿಲ್ಲವ. ಮತ್ತೇನೆಂದ್ರೆ ತುಚ್ಛ ರೂಪವಾದ ಆನಂದಮಯ ಕೋಶವನ್ನೇ ಆತ್ಮ, ಆನಂದಮಯ ಕೋಶ ಅಂತಾನ, ಶೂನ್ಯ ಅಂತಾನೆ. ಇವನ ಮಾತು ಹೀಗದ. ಇನ್ನೊಬ್ಬ ಆನಂದಮಯ ಕೋಶವೇ ಆತ್ಮ, ನಾವು ಇನ್ನೊಬ್ಬದ ಪ್ರಭಾಕರ ಮತ್ತು ನ್ಯಾಯಿಕರು. ಇವರು ಆನಂದಮಯ ಕೋಶವೇ, ತುಚ್ಛ ರೂಪವಾದ ಆನಂದಮಯ ಕೋಶ ಅಂತಾನೆ. ಇವನು ಆನಂದಮಯ ಕೋಶನೇ ಅಂತಾನ, ಆತ್ಮ ಅಂತಾನೆ. ಪೂರ್ವಮೀಮಾಂಸಕರ ಏಕದೇಶಿಯಾದ ಪ್ರಭಾಕರ ಹಾಗೂ ನ್ಯಾಯಿಕರು ಹೇಗೆ ಹೇಳ್ತಾರೆ? ಆತ್ಮ ಶೂನ್ಯ ರೂಪ ಅಲ್ಲ. ಯಾಕಂದ್ರೆ ಯಾರು ಆತ್ಮನನ್ನು ಶೂನ್ಯ ರೂಪ ಎಂದು ಒಪ್ಪಿದ್ದಾರೋ ಅವರನ್ನು ಹೀಗೆ ಪ್ರಶ್ನೆ ಮಾಡಿ ಅಂತ ನಾವು, ತಮ್ಮ ನೀ ಶೂನ್ಯವನ್ನ ಅನುಭವ ಮಾಡಿ ಹೇಳಕತ್ತೀಯೋ, ಅನುಭವ ಇಲ್ಲದ ಹೇಳ್ತೀಯೋ? ಶೂನ್ಯ ಅಂತ ಒಪ್ಪಿಕೊಂಡಿದೆಯಲ್ಲ, ಆ ಶೂನ್ಯವನ್ನು ತಿಳಿದು ಹೇಳ್ತೀವೋ ತಿಳಿಲಾರ್ದು ಹೇಳ್ತೀಯೋ? ಒಂದು ವೇಳೆ ಶೂನ್ಯವನ್ನು ಅನುಭವ ಮಾಡಿದ್ದೇವೆ ಹಿಂಗೆ ಹೇಳ ಅಂದ್ರೆ, ಏಪ್ಪ ಶೂನ್ಯವನ್ನು ಅನುಭವ ಮಾಡೀನಿ ಅಂತ ಅಂದಿ ಅಂದ್ರೆ, ಯಾವುದು ಶೂನ್ಯವನ್ನು ಅನುಭವ ಮಾಡಿರುತ್ತೀಯೋ ಅಂಥ ಆತ್ಮ ಶೂನ್ಯಕ್ಕಿಂತಲೂ ವಿಲಕ್ಷಣವಿರುವುದೆಂಬುದು ಸಿದ್ಧವಾಗುತ್ತದೆ. ಆ ಶೂನ್ಯವನ್ನು ಅನುಭವ ಮಾಡಿದೆ ಅಂದ ಬಳಿಕ ಶೂನ್ಯವನ್ನು ಅನುಭವ ಮಾಡ್ತಕ್ಕಂಥ ವ್ಯಕ್ತಿ ಶೂನ್ಯಕ್ಕಿಂತಲೂ ಭಿನ್ನ. ಘಟದೃಷ್ಟ ಘಟ ಭಿನ್ನ. ಘಟವನ್ನು ತಿಳಿಯೋ ಘಟಕ್ಕಿಂತಲೂ ಹೆಂಗೆ ಭಿನ್ನ ಇರ್ತಾನೆ? ಶೂನ್ಯವನ್ನು ಅನುಭವ ರೂಪದಿಂದ ತಿಳಿಯತಕ್ಕಂಥ ನೀನು ಶೂನ್ಯಕ್ಕಿಂತಲೂ ಭಿನ್ನ ಅಂತನ ಸಿದ್ಧ ಆಗ್ತದೆ. ಈ ರೀತಿಯಿಂದ ಶೂನ್ಯಕ್ಕಿಂತಲೂ ವಿಲಕ್ಷಣವಾದ ಆತ್ಮ ಅದಾನೆ. ಅವನಲ್ಲಿ ಮನವು ಸಂಯೋಗವಾಗುವುದರಿಂದ ಜ್ಞಾನ ಆಗ್ತದೆ. ಆತ್ಮ ಹೆಂಗದಾನ? ತುಚ್ಛ, ಶೂನ್ಯ. ಶೂನ್ಯಕ್ಕಿಂತಲೂ ವಿಲಕ್ಷಣವಾಗಿ ಆತ್ಮ ಏನದಾನಲ್ಲ, ಅವನಲ್ಲಿ ಮನಸ್ಸು ಸಂಯೋಗ ಆಗೋದು ಜ್ಞಾನಕ್ಕೆ. ಆ ಜ್ಞಾನ ಗುಣದಿಂದ ಆತ್ಮ ಚೇತನೆಂದು ಹೇಳಲ್ಪಡುತ್ತಾನೆ. ಮತ್ತು ಸ್ವರೂಪದಿಂದ ಆತ್ಮ ಜಡ. ಏನೋ ಜಡ ಚೇತನ ತೋರ್ಪತಾನೆ ಇವನು. ನೀವು ಹೇಳೋ ರೀತಿಗಳು ಬೇರೆ. ಈ ರೀತಿ ಅದರಂತೆ
ಸುಖ ದುಃಖ ಇಚ್ಛಾ ದ್ವೇಷ ಪ್ರಯತ್ನ ಧರ್ಮ ಅಧರ್ಮ ಮೊದಲಾದವುಗಳೆಲ್ಲ ಆತ್ಮನಲ್ಲಿ ಇರ್ತವೆ ಅಂತ ಪ್ರಭಾಕರ ಮತ್ತು ನ್ಯಾಯಕರ ಮತ ಇದು. ಇವರ ಮತದಲ್ಲಿಯೂ ಕೂಡ ಆನಂದಮಯವೇ ಆತ್ಮ. ಇವನು ವಿಜ್ಞಾನಮಯ ಕೋಶದಲ್ಲಿ ಯಾವ ಬುದ್ಧಿ ಇರುವುದೋ ಅದಕ್ಕೆ ಆತ್ಮನ ಜ್ಞಾನ ಗುಣವೆಂದು ಹೇಳಿರುತ್ತಾನೆ. ನೀನು ವಿಜ್ಞಾನಮಯ ಕೋಶ ಅಂತ ಒಪ್ಕೊಂಡಿಲ್ಲ ತಮ್ಮ. ಆ ವಿಜ್ಞಾನಮಯ ಕೋಶ ಅದಕ್ಕೆ ಆತ್ಮನ ಜ್ಞಾನ ಗುಣ ಅಂತ ಒಪ್ಪುವ ಅಂತ ನೀವ. ಆ ಮನಸ್ಸು ಸಂಯೋಗದಿಂದ ಆತ್ಮನಲ್ಲಿ ಜ್ಞಾನ ಗುಣ ಉತ್ಪತ್ತಿ ಆಕತಿ. ಪ್ರಕಾಶ ರೂಪ ಅಪ್ರಕಾಶ ರೂಪ ಏನು ಹೇಳ್ತೀಯಲ್ಲ, ಆ ಪ್ರಕಾಶ ರೂಪ ಅಂದ್ರೆ ಜ್ಞಾನ ಗುಣ ಆತ್ಮಂದು ಅಂತ ತಿಳ್ಕೋ. ಏಕೆಂದರೆ ಆನಂದಮಯ ಕೋಶದಲ್ಲಿ ಚೇತನ ಗೂಢವಾಗಿರುತ್ತದೆ. ಆನಂದಮಯ ಕೋಶದಲ್ಲಿ ಆತ್ಮ ಹೆಂಗದ ಗೂಢ ಅಂದ್ರೆ ತಿಳಿಲಿಕ್ಕೆ ಅತ್ಯಂತ ಕಠಿಣ ಅಂತ ಗೂಢ. ಅದು ಹ್ಯಾಂಗ ಹಾಲಿನೊಳಗೆ ತುಪ್ಪ ಗೂಢವಾಗ್ಯದನೋ ಹಾಂಗೆ ಆನಂದಮಯ ಕೋಶದ ಚೇತನ ಗೂಢದ. ವಿವೇಕಹೀನರಿಗೆ ಪ್ರತೀತಿ ಆಗುವುದಿಲ್ಲ. ಮತ್ತು ಪ್ರಭಾಕರರು ಅದರಂತೆ ನಯಾಯಿಕರು ಆತ್ಮನ ಸುಸುಪ್ತಿಯಲ್ಲಿ ಜ್ಞಾನಹೀನಂತ ಹೀಗೆ ಗ್ರಹಿಸ್ಕೊಂಡು ಬಂದಾರಲ್ಲ, ಸ್ವರೂಪದ ಜಡ ಅಂತ ಹೇಳ್ತಾರೆ. ಚೇತನವು ಗೂಢವಾಗಿರುವುದರಿಂದ ಆನಂದಮಯ ಕೋಶದಲ್ಲಿ ಅವರಿಗೆ ಆತ್ಮಭ್ರಾಂತಿ ಆಗ್ಯದ. ಆನಂದಮಯ ಕೋಶದಲ್ಲಿರ್ತಕ್ಕಂಥ ಚೇತನ ಅವರಿಗೆ ಗೊತ್ತಾಗಿಲ್ಲ, ತಿಳಿದಿಲ್ಲ, ಗೂಢ ಆಗ್ಯದಾನೆ. ಆದ್ದರಿಂದ ಅವ್ರ ಆನಂದಮಯ ಕೋಶದಲ್ಲಿ ಅವ್ರೇನಾಗೈತಿ ಆತ್ಮ ಅಂತ ಭ್ರಾಂತಿ ಒಳಗಾಗ್ಯಾರ. ಆತ್ಮನ ಸ್ವರೂಪದ ನಿತ್ಯ ಜ್ಞಾನವನ್ನು ಮಾತ್ರ ಜೀವನದಲ್ಲಿ ಅಂಗೀಕರಿಸಿರುವುದಿಲ್ಲ. ಆತ್ಮಸ್ವರೂಪದ ನಿತ್ಯ ಜ್ಞಾನವನ್ನು ಮಾತ್ರ ಜೀವನಲ್ಲಿ ಅಂಗೀಕರಿಸಿಲ್ಲ. ಮತ್ತೇನೆಂದರೆ ಅನಿತ್ಯ ಜ್ಞಾನವನ್ನು ಅಂಗೀಕರಿಸ್ಯಾರೆ. ವೇದಾಂತಿಗಳು ಆತ್ಮನಲ್ಲಿ ಆತ್ಮಜ್ಞಾನ ರೂಪ ಅಂತ ಒಪ್ಕೊಂಡಾರೆ, ಹೊರತು ಆತ್ಮಜ್ಞಾನ ಗುಣ ಅಂತ ಅಂಗೀಕಾರ ಮಾಡಿಲ್ಲ. ಈ ಅನಿತ್ಯ ಜ್ಞಾನವು ಸಿದ್ಧಾಂತದಲ್ಲಿ ಅಂತಃಕರಣವೃತ್ತಿಯಾದ ಬುದ್ಧಿ ರೂಪವಿರುತ್ತದೆ. ಇದು ಅನಿತ್ಯ ಜ್ಞಾನ, ಇದು ಬುದ್ಧಿ ರೂಪದ ವೇದಾಂತಗಳ ರೀತಿಯಿಂದ. ಈ ರೀತಿಯಿಂದ ಪ್ರಭಾಕರ ನ್ಯಾಯಕರ ಮತದಲ್ಲಿ ಆನಂದಮಯ ಕೋಶವೇ ಆತ್ಮ ಆಗಿರುತ್ತದೆ ಮತ್ತು ಬುದ್ಧಿಯು ಅದರ ಗುಣವಿರುತ್ತದೆ. ಆದರೆ ಅವರ ಮತದಲ್ಲಿ ಅದು ಕೂಡ ಸಮೀಚೀನವಿರುವುದಿಲ್ಲ. ಇವನ ಮತನೂ ಸಮೀಚೀನ ಇಲ್ಲ. ಇಲ್ಲಿ ಪ್ರಕರಣ ಮುಗಿಸಿ ಈಗ ನಾವು ಬಂದದ್ದು 269. ಜೀವನ ಪಂಚಕೋಶಗಳಂತೆ ಈಶ್ವರನ ಪಂಚಕೋಶಗಳಿಂದ ಅವನ ಅಂದರೆ ಈಶ್ವರನ ಸ್ವರೂಪವು ಆಚ್ಛಾದನವಾಗಿರುತ್ತದೆ. ಜೀವನ ಪಂಚಕೋಶಗಳು ಈಶ್ವರನ ಪಂಚಕೋಶಗಳಿಂದ ಅವನ ಸ್ವರೂಪ ಆಚ್ಛಾದನವಾಗಿರುತ್ತವೆ. ಈಶ್ವರನ ಪಂಚಕೋಶಗಳು ಹ್ಯಾಂಗ ಈ ಜೀವನ ಪಂಚಕೋಶಗಳು ಹ್ಯಾಂಗ ಜೀವನನ ಆಚ್ಛಾದನ ಮಾಡ್ಯಾವು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇವೆಲ್ಲ ಕೌದಿ ಹೊತ್ತುಕೊಂಡಂಗ ಆತ್ಮನನ್ನು ಆಚ್ಛಾದನ ಮಾಡ್ಯಾವ ಜೀವನನ. ಅದರಂತೆ ಈಶ್ವರನ ಪಂಚಕೋಶಗಳು ಅವು ಈಶ್ವರನ ಮುಚ್ಚಾವೆ. ವಾಸ್ತವಕ್ಕೆ ಈಶ್ವರನ ಮುಚ್ಚಿಲ್ಲ. ಯಾಕೆ? ಈಶ್ವರ ಶುದ್ಧ ಸತ್ವಗುಣ ಪ್ರಧಾನವಾದ ಮಾಯಾ ಉಪಾದಿಯಿಂದ ಅದಾನೆ. ಮತ್ತಿಲ್ಲಿ ಈಶ್ವರ ಸ್ವರೂಪ ಆಚ್ಛಾದನೆ ಮಾಡ ಅಂತ ಹೇಳ್ತಿರಲ್ಲ ಅಂತ ಕೇಳಿ ಜೀವನ ದೃಷ್ಟಿಯಿಂದ ಹೇಳಕತ್ತೀವೋ ತಮ್ಮ ನಾವು, ಈಶ್ವರನ ದೃಷ್ಟಿಯಿಂದ ಅಲ್ಲ. ಯಾಕ? ಜೀವ ತತ್ಪದದ ಅರ್ಥವನ್ನ ಚೆನ್ನಾಗಿ ತಿಳಿದಿಲ್ಲ. ಆದ್ದರಿಂದ ಈಶ್ವರನ ಪಂಚಕೋಶಗಳು ಈಶ್ವರನನ್ನು ಮುಚ್ಚಿರುತ್ತವೆ ಅಂತ ನಾವು ಹೇಳ್ತಾ ಇದ್ದೇವೆ ಜೀವನ ದೃಷ್ಟಿಯಿಂದ.
ಜ್ಞಾನಕ್ಕಿಂತಲೂ ಭಿನ್ನನಾದ ಘಟವೇ ಮೊದಲಾದ ಯಾವ ಜಡವಸ್ತುಗಳವೋ ಅವು ಅನಿತ್ಯವಿರುತ್ತವೆ. ಆತ್ಮ ಭಿನ್ನ ವಸ್ತು ಎಲ್ಲ ಅನಿತ್ಯದಾವ. ಆತ್ಮನೇ ನಿತ್ಯದಾನ. ಆತ್ಮನಿಗೆ ಭಿನ್ನವಾಗಿರ್ತಕ್ಕಂಥ ಘಟಾದಿ ಎಲ್ಲ ಪದಾರ್ಥಗಳು ಜಡ ಅದಾವ, ಅನಿತ್ಯದಾವೆ. ಅದರಂತೆ ಆತ್ಮನಾದರೂ ಕೂಡ ಜ್ಞಾನ ಸ್ವರೂಪ ಅಲ್ಲ ಅಂತಂದದ್ದಾದ್ರೆ ಘಟನೆ ಮೊದಲಾದವುಗಳಂತೆ ಜಡ ಆಗಬೇಕಾಗ್ತದೆ. ಆತ್ಮ ಜಡ ಆಗಬೇಕು, ಅನಿತ್ಯ ಆಗಬೇಕು ಅಲ್ರಿ. ಆತ್ಮ ಏನಾಗಬೇಕಾಯ್ತು? ಜಡ ಅಂತ ಹೇಳಬೇಕಾಗ್ತದೆ, ಅನಿತ್ಯ ಅಂತ ಹೇಳಬೇಕಾಗ್ತದೆ. ಹೆಂಗೆ ಅಂತಾರೆ? ಜ್ಞಾನಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥ ಘಟಾದಿಗಳು ಹ್ಯಾಂಗೆ ಜಡ ಅದಾವ, ಅನಿತ್ಯದಾವೆ, ಹಾಗೆ ಆತ್ಮನಾದರೂ ಕೂಡ ಜ್ಞಾನ ಸ್ವರೂಪ ಅಲ್ಲ ಅಂತ ನೀವೇನು ಹೇಳಕತ್ತೀರಿ ಎಲ್ಲ ತಮ್ಮ. ಅದಕ್ಕೆ ನೀವು ಹಿಂಗೆ ಹೇಳಿದ್ರೆ ಏನಾಕತ್ತಿ? ಜಡ ಅಂತ ಹೇಳಬೇಕಾಗ್ತದೆ. ಆತ್ಮ ಅನಿತ್ಯ ಅಂತ ಹೇಳಬೇಕಾಗ್ತದೆ. ಒಂದು ವೇಳೆ ಆತ್ಮನು ಅನಿತ್ಯ ಅಂತ ಒಪ್ಪಿದ್ದಾದರೆ ಮೋಕ್ಷಕ್ಕಾಗಿ ಮಾಡುವ ಸಾಧನೆಗಳು ನಿಷ್ಫಲ ಅಲ್ಲ. ಗುಡ್ಡ ಅಡ್ಡಿ ಇಳಿ ತಗದಂಗ ಭಾಳ ಪ್ರಯತ್ನ ಮಾಡಿ ಆತ್ಮ ತಿಳಿಬೇಕಂತ ಹೊಂಟಿರ್ತಕ್ಕಂಥ ಸಾಧಕ ಬಡ ಮಾರ ಆತ್ಮನ ಅನಿತ್ಯ ಜಗತ್ತು ಐತಿರ್ಲಿ ನಮ್ಮ ಮುಂದೆ. ಅವನು ಆತ್ಮ ಜಗತ್ತಿನ ಅನಿತ್ಯ ಇದ್ದಂದ್ರೆ ಯಾಕಿಟ್ಟು ಶ್ರಮ ಪಟ್ಟು ಕೆಶಿಂದ ಮಲ ವಿಕ್ಷೇಪ ಕಳ್ಕೋಬೇಕು, ಶ್ರವಣ ಮಾಡಬೇಕು, ಮರಣ ಮಾಡಬೇಕು, ನಿವಾಸ ಇವೆಲ್ಲ ವ್ಯರ್ಥ ಆಗ್ತಾವೆ, ನಿಷ್ಫಲ ಆಗ್ತಾವು. ಆಯ್ತಾ? ಅದಕ್ಕೆ ಈ ರೀತಿಯಿಂದ ವೇದಾಂತಗಳಲ್ಲಿ ವಿಶ್ವಾಸ ಹೀನರಾದ ಅನೇಕ ಬಹಿರ್ಮುಖ ಪುರುಷರುಗಳು ಪಂಚಕೋಶಗಳಲ್ಲಿಯೇ ಯಾವುದಾದ್ರೂ ಒಂದು ಪದಾರ್ಥನ ಆತ್ಮ ಅಂತ ಗ್ರಹಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ತಕ್ಕ ಸಮಗ್ರ ಏನೇ ಹೇಳಿದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತ ಮಾಡ್ತಾ ಇದ್ದಾರೆ. ವೇದಾಂತ ವಾಕ್ಯದಲ್ಲಿ ವಿಶ್ವಾಸ ಇಲ್ಲ ಅವರಿಗೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವ ಬ್ರಹ್ಮ ಇವನ ಪರಹ. ಇದು ವೇದಾಂತ ವಾಕ್ಯ. ಈ ವೇದಾಂತ ವಾಕ್ಯದಲ್ಲಿ ವಿಶ್ವಾಸವೇ ಇಲ್ಲ, ಶ್ರದ್ಧಾ ಇಲ್ಲ. ಶ್ರದ್ಧಾವಾನ್ ಲಭತೆ ಜ್ಞಾನ. ತಮ್ಮ ಮೊದಲ ಆತ್ಮನ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ ಅಂದರೂ ಕೂಡ ಆತ್ಮನ ಬಗ್ಗೆ ವಿವರಿಸಿ ಹೇಳ್ತಕ್ಕಂಥ ವೇದ ಗುರುಗಳಲ್ಲಿ ವಿಶ್ವಾಸವುಳ್ಳ ನಾನು ಮೊದಲು. ಯಾರಿಗೂ ಮೊದಲ ಆತ್ಮ ಜ್ಞಾತ ಆಗುವುದಿಲ್ಲ. ಆತ್ಮ ಬಗ್ಗೆ ತಿಳ್ಕೋಬೇಕಂತ ಪ್ರವೃತ್ತಿ ಆಗಬೇಕಾಗಿತ್ತು ಅಂತಂದ್ರೆ ಯಾವನಿಗೆ ವೇದಾಂತ ವಾಕ್ಯಗಳ ಮೇಲೆ ವಿಶ್ವಾಸ ಐತೋ ಅವರು ಮಾತ್ರ ಆತ್ಮ ಬಗ್ಗೆ ತಿಳ್ಕೊಳ್ಳಾಕ ಪ್ರಯತ್ನ ಮಾಡ್ತಾರೆ, ಸಾಧನೆ ಮಾಡ್ತಾರೆ. ಇವರೆಲ್ಲ ವೇದಾಂತ ವಾಕ್ಯದ ವಿಶ್ವಾಸಹೀನರಾದವರು. ಇವರು ಅನೇಕ ಬಹಿರ್ಮುಖ ಅದಾರ. ಇವರು ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಅಂದ್ರೆ ಮನಸ್ಸನ್ನು ಅಂತರ್ಮುಖ ಮಾಡೋದು. ಅಂತರ್ಮುಖ ಆಗದೆ ಹೋದವರಿಗೆ ಆತ್ಮದರ್ಶನ ಆಗುವುದಿಲ್ಲ. ಆದ್ದರಿಂದ ಇವರು ಬಹಿರ್ಮುಖ ಪುರುಷರು. ಪಂಚಕೋಶಗಳಲ್ಲಿಯೇ ಯಾವುದಾದೋ ಒಂದನ್ನು ಆತ್ಮ ಅಂತ ತಿಳ್ಕೊಂಡ. ಇದರಿಂದ ಮುಖ್ಯ ಆತ್ಮ ಸ್ವರೂಪವಾದ ಸಾಕ್ಷಿಯನ್ನೇ ತಿಳಿಯದವರಾಗಿದ್ದಾರೆ. ಮುಖ್ಯ ಆತ್ಮ ಸ್ವರೂಪ ಯಾವುದು? ಸಾಕ್ಷಿ. ಆದ್ದರಿಂದ ಅನ್ನಮಯ ಮೊದಲಾದಗಳು ಆತ್ಮನಿಗೆ ಆಚ್ಛಾದನ ಮಾಡಿರುವುದರಿಂದ ಕೋಶವೆಂದು ಹೇಳಲ್ಪಡುತ್ತದೆ. ಆತ್ಮನ ತಿಳಿಯತಕ್ಕಂಥ ಬುದ್ಧಿ ಭಾಳ ತೀಕ್ಷ್ಣ ಇರಬೇಕಾಗ್ತದೆ. ಜಡ ಪದಾರ್ಥ ತಿಳಿಯೋಕೇನು ಬೇಕಾಗಿಲ್ಲ ಅಲ್ರಿ. ಆತ್ಮ ಬುದ್ಧಿ ತೀಕ್ಷ್ಣ ಇದ್ದಿದ್ದಿಲ್ಲ ಅಂತಂದ್ರೆ ಹರಿದ ಹುಡುಗರಿಗೆ ಸೂಜಿ ದಾರ ಕೊಟ್ಟರೆ ಸೂಜಿ ಒಳಗೆ ದಾರ ಪೋಣಿಸ್ತಾರೆ ಸರಳ.
ಮುದುಕರ ಕೈಯಾಗ ಕೊಟ್ರ ಮುದುಕರ ಸೂಜಿಯೊಳಗೆ ದಾರ ಪೋಣಿಸ್ತಾರೇನು? ಯಾಕ? ಮಾಂದ ಅದಾವ, ಕಣ್ಣು ಮಾಂದ ಅದಾವ. ಹಾಗೆ ಬುದ್ಧಿ ಮಾಂದ ಇರುವುದರಿಂದ ಅತ್ಯಂತ ಸೂಕ್ಷ್ಮವಾದ ಸೂಜಿ ಹೆಜ್ಜೆಯೊಳಗೂ ಕೂಡ ಪ್ರಕಟವಾಗಿರುವ ಆತ್ಮನನ್ನ ಇವರ ಬುದ್ಧಿ ಅರಿಲಾಕ ಅಸಮರ್ಥ ಆಗಿದೆ. ಮಹಾತ್ಮರು ಡಿ ವಿ ಜಿ ಅವರು ಒಂದು ಮಾತನ್ನು ಬರೀತಾ ಇದ್ದಾರೆ, ಬರಿಯ ಕಣ್ಣಿಂದನು ಕಾಣುವನೇ ವಿಜ್ಞಾನಿ. ಬರಿಯ ಕಣ್ಣಿಂದನು ಅಣುವ ಅಣು ಅಣು ನಮ್ಮ ಕಣ್ಣೆದುರಿಗೆ ಹಾರಾಡಕತ್ತೇವ ಅಣು. ಅವನು ಬರೇ ಕಣ್ಣಿನಿಂದ ಅಣುವನ್ನು ನೋಡಕ್ಕೆ ಸಾಧ್ಯದನ? ಇಲ್ಲ. ವಿಜ್ಞಾನಿಗಳು ಅಣುಗಳನ್ನು ಪರೀಕ್ಷೆ ಮಾಡ್ತಾರೆ ವಿಜ್ಞಾನಿಗಳು. ಬರಿಯ ಕಣ್ಣಿಂದನುವ ಕಾಣುವನೇ ವಿಜ್ಞಾನಿ. ಕರ್ಣವಾತಂಗೆ ಸೂಕ್ಷ್ಮ ಕಾಚಯಂತ್ರ. ಕರ್ಣವಾತಂಗೆ ಸೂಕ್ಷ್ಮದ ಕಾಚಯಂತ್ರ, ಸೂಕ್ಷ್ಮವಾದ ಯಂತ್ರದ ಮುಖಾಂತರವಾಗಿ ಅಣುವನ್ನು ನೋಡ್ತಾರವರು. ಅದರಂತೆ ಬರಿಯ ಕಣ್ಣಿಂದನುವ ಕಾನೂನ ವಿಜ್ಞಾನಿ, ಕರ್ಣವಾತಂಗೆ ಸೂಕ್ಷ್ಮದ ಕಾಚಯಂತ್ರ. ಅದರಂತೆ ನೀನು ನಿನ್ನ ಅಂತಃಕರಣವನ್ನ ಸಜ್ಜಿ ಮಾಡ್ಕೋ. ಬರಿಯ ಕಣ್ಣಿಂದನುವ ಕಾನೂನ ವಿಜ್ಞಾನಿ, ಕರ್ಣವಾತಂಗೆ ಸೂಕ್ಷ್ಮದ ಕಾಚೆ ಅಂತ. ವಿರಚಿಸಿಕೋ ನಿನ್ನ ಅಂತರಂಗವ ನಿಂತು, ವಿರಚಿಸಿಕೋ ನಿನ್ನ ಅಂತರಂಗವ ನಿಂತು. ಆತ್ಮದರ್ಶನಕ್ಕೆ ಮಂಕುತಿಮ್ಮ. ಏ ತಿಮ್ಮ, ಆತ್ಮನ ತಿಳಿಬೇಕಂತ ಇಚ್ಛಾ ನಿನ್ನಲ್ಲಿ ಇತ್ತು ಅಂತಂದ್ರೆ ವಿರಚಿಸಿಕೋ ನಿನ್ನ ಅಂತರಂಗವನು. ನಿನ್ನ ಮನಸ್ಸನ್ನ ಸಾಧನೆಗಳ ಮೂಲಕವಾಗಿ ವಿರಚಿಸಿಕೋ ನಿನ್ನ. ಆಗ ಆತ್ಮದರ್ಶನ ಆಕೈತಿ ನನಗೆ. ಈ ಶ್ರದ್ಧಾಹೀನರು ವೇದಾಂತ ವಾಕ್ಯಗಳಲ್ಲಿ ವಿಶ್ವಾಸ ಕಳ್ಕೊಂಡವರು, ಬಹಿರ್ಮುಖರಾದವರು, ಇವರಿಗೆ ಆತ್ಮದರ್ಶನ ಆಗೋದಿಲ್ಲ. ಯಾವುದೋ ಒಂದೊಂದು ಕೋಶಗಳಿಗೆ ಆತ್ಮ ಆತ್ಮ ಅಂತ ಹೇಳ್ಕೊಂತ ಬಂದರು ತಮ್ಮ. ಆದ್ದರಿಂದ ಯಾವ ಪ್ರಕಾರ ಜೀವನ ಪಂಚಕೋಶಗಳು ಜೀವನ ಪದಾರ್ಥ ಸ್ವರೂಪವಾದ ಯಥಾರ್ಥ ಸ್ವರೂಪವಾದ ಸಾಕ್ಷಿಯನ್ನು ಆಚ್ಛಾದನ ಮಾಡುತ್ತವೆಯೋ, ಅದರಂತೆ ಈಶ್ವರನ ಸಮಷ್ಟಿ ಪಂಚಕೋಶಗಳು ಈಶ್ವರನ ಯಥಾರ್ಥ ಸ್ವರೂಪವನ್ನು ಜೀವನ ದೃಷ್ಟಿಯಿಂದ ಈಶ್ವರನ ಆಚ್ಛಾದನೆ ಮಾಡಿದ್ದಾವೆ. ಸಾಧಕ ತತ್ಪದಾರ್ಥದ ಶೋಧನೆಯನ್ನು ಮಾಡಬೇಕು, ತಮ್ ಪದಾರ್ಥದ ಶೋಧನೆಯನ್ನು ಮಾಡಬೇಕು. ಅವನ ಕರ್ತವ್ಯದ ಅದು. ಇಲ್ಲಿ ತನಕ ಕೋಶಗಳ ವಿಚಾರ ಹೇಳಿದ್ದು ತಮ್ ಪದಾರ್ಥದ ಶೋಧನೆ. ನಾನು ಯಾರು? ತಮ್ ಪದಾರ್ಥದ ಶೋಧನೆ ಮಾಡ್ತಕ್ಕಂಥವ ವೇದಾಂತ ವಾಕ್ಯಗಳ ವಿಶ್ವಾಸ ಉಳ್ಳವಾಗಿರಬೇಕು. ಅಂತರಂಗವನ್ನು ಚೆನ್ನಾಗಿ ಪರಿಶುದ್ಧಗೊಳಿಸಬೇಕು. ಅದರಂತೆ ತತ್ಪದದ ಅರ್ಥ ಪರಮಾತ್ಮ. ಪರಮಾತ್ಮನನ್ನು ಜೀವನ ಸರಿಯಾಗಿ ತಿಳ್ಕೊಂಡಿಲ್ಲ. ದೇವ್ರು ಹೇಳ್ದಪ್ಪ, ಕೆಲವರು ಕಾಲಿ ಮ್ಯಾಲ ಕೈ ಮಾಡ್ತಾರೆ. ಮ್ಯಾಗಿನ ಭಗವಂತಗ ಗೊತ್ತತ್ತ. ಆ ಮ್ಯಾಗಿನ ಭಗವಂತ ಇಲ್ಲಿ ಕೆಳಗಿಲ್ಲೇನು? ಅಲ್ಲಿ ಮೇಲೆ ಅದಾನೇನು? ಏನೋ ಕೆಲವೊಂದು ಪರಮಾತ್ಮ ಕಾಶಾಗದನೋ. ನಾ ಹೇಳಬೇಕಾದದೇನು, ತತ್ಪದದ ಅರ್ಥವನ್ನ ಭಾಳ ಮಂದಿ ತಿಳ್ಕೊಂಡಿಲ್ಲ. ಇದು ಲಕ್ಷ ಇಟ್ಕೋರಿ ನೀವು. ನಾ ಯಾಕೆ ಈ ಮಾತು ತೆಗ್ದಾನಂದ್ರೆ, ಹೆಂಗ ತೊಂಪದದ ಅರ್ಥವನ್ನ ಜಿಜ್ಞಾಸು ತಿಳಿಯಲೇಬೇಕೋ, ಹಾಗೆ ತತ್ಪದದ ಅರ್ಥವನ್ನು ತಿಳಿಯುವುದು ಸಾಧಕನ ಕರ್ತವ್ಯದ.
ತತ್ಪದದ ಅರ್ಥ ಅಂದ್ರೇನು? ಪರಮಾತ್ಮ. ತತ್ಪದ ಅಂದ್ರೆ ಪರಮಾತ್ಮ. ಪರಮಾತ್ಮನ ಬಗ್ಗೆ ತಿಳ್ಕೊಂಡಾರ ನೀವು? ಕೆಲವೊಂದು ಮ್ಯಾಲ ಕೈ ಮಾಡ್ತಾರ, ಕೈಲಾಸದಾಗ, ವೈಕುಂಠದಾಗ, ಅಲ್ಲಿ ಅಲ್ಲಿ ಹೇಳ್ತಾರೆ. ಏನು ಕೆಲವೊಂದು ಕಾಶ್ಯಾಗ ಅದಲ್ರಿ, ಈ ಕಡೆ ಇಲ್ಲವ ಪಾಪ ಅಲ್ರಿ. ಇದು ಕೆಲವು ಮಂದಿ ಅದ್ಯಾಕೋ ಇಲ್ಲಿ ಗುಡಿಯಾಗದ ನೋಡ್ರಿ, ಇಲ್ಲೇ ಗುಡಿಯಾಗದ ನೋಡ್ರಿ. ಗುಡಿಯಾಗ ಅಂದ್ರೂ ಕೂಡ ಗುಡಿ ತುಂಬಂಗಿಲ್ಲ. ಗುಡಿ ಗರ್ಭದ ಗುಡಿ ಆಗದಾನ, ಗರ್ಭದ ಗುಡಿ ತುಂಬನೂ ಇಲ್ಲ. ಯಾಕೆ ಹೇಳಕತ್ತಿ? ತತ್ಪದದ ಅರ್ಥವನ್ನು ತಿಳಿಯುವ ಕರ್ತವ್ಯ ಹೇಳಕತ್ತೀನಿ ನಾನು ನಿಮಗ. ಗುಡಿ ಹಾಕಿ ಮ್ಯಾಗದಾನಂತ ಕೆಲವರು, ಕಾಶಾಗದಾನಂತ ಕೆಲವರು, ಗುಡಿಯಾಗದಾನಂತ ಕೆಲವರು. ನನ್ನೊಳಗದಾನನ್ನು ಗಂಡಸರ ಯಾರಿಲ್ಲ ಯಪ್ಪ. ಅಡವಿಯೋಳು ಅರಸುವಡೆ ಸಿರಿಗಂಟಿ ತಾನಲ್ಲ, ಉದಕದೋಳು ಅರಸುವಡೆ ಮತ್ಸ್ಯ ಮಂಡೂಕನಲ್ಲ, ತನುವ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನಲ್ಲಿ ಹುದುಗಿರ್ಪ ಲಿಂಗವ ನಿಲುಕಿ ನೋಡೆಂದ ನಮ್ಮ ಅಮ್ಮಿಗರ ಚೌಡಯ್ಯ. ಒಳಗೆ ಹೋಗೋ ಒಳಗೆ ಯಾಕೆ ಕಾಶಿ ರಾಮೇಶ್ವರ ಕೈಲಾಸ ವೈಕುಂಠ ಯಾಕೆ ಮಾಡ ಖರ್ಚು ಮಾಡ್ಕೊಂಡು ತಿರುಗಾಡ್ತೀವ ಹುಚ್ಚಿ? ಯಾಕೆ? ತತ್ಪದದ ಅರ್ಥವನ್ನ ಈಶ್ವರನ ಪಂಚಕೋಶಗಳು ಈಶ್ವರನನ್ನು ಕೂಡ ಆವರಣ ಮಾಡ್ಯಾವೆ. ಯಾರ ದೃಷ್ಟಿ? ಈಶ್ವರ ದೃಷ್ಟಿಯಿಂದ ಅಲ್ಲ, ಜೀವನ ದೃಷ್ಟಿಯಿಂದ. ಜೀವನ ದೃಷ್ಟಿ. ಈ ಜೀವನಿಗೆ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ತಿಳಿಯಗೊಡಲಾರದಂತೆ ಮಾಡಾವ ಆ ಈಶ್ವರನ ಪಂಚಕೋಶಗಳು. ಅರ್ಥ ಆಕತ್ತೇನಿಲ್ಲ? ಅದಕ್ಕೋಸ್ಕರವಾಗಿ ಕೆಲವರೇನೋ ಮಾಯಾರೂಪ ಆನಂದಮಯ ಕೋಶ ವಿಶಿಷ್ಟವಾದ ಯಾವ ಅಂತರ್ಯಾಮಿ ತತ್ಪದದ ವಾಚ್ಯವಿರುವುದು ಅದನ್ನೇ ಪರಮತತ್ವ ಎಂದು ಹೇಳುತ್ತಾರೆ. ಕೆಲವರು ಮಾಯಾರೂಪ ಆನಂದಮಯ ಕೋಶ ಹಿಂದೆ ಹೇಳ್ಕೊಂಬಂದಾರೆ. ಈಶ್ವರನ ಆನಂದಮಯ ಕೋಶ ಅದು ಮಾಯಾ ಹೇಳ್ಕೊಂಬಂದಾರ. ಅದು ಈಶ್ವರನ ಆನಂದಮಯ ಕೋಶ ಮಾಯೆ. ಆ ಅಂತರ್ಯಾಮಿ ಮಾಯಾ ವಿಶಿಷ್ಟವಾದ ಯಾವ ಅಂತರ್ಯಾಮಿಯಾದ ತತ್ಪದದ ವಾಚ್ಯ ಅರ್ಥವಿರುವುದೋ ಅದೇ ಪರಮಾತ್ಮ ಅಂತ ತಿಳ್ಕೊಂಡಿದ್ದಾರೆ, ಹೇಳುತ್ತಾರೆ. ಹಿಂದೆ ಹೇಳಿದಂತೆ ವ್ಯಷ್ಟಿಯ ಜ್ಞಾನವು ಜೀವನ ಆನಂದಮಯ ಕೋಶ, ಸಮಷ್ಟಿಯ ಜ್ಞಾನ ರೂಪವಾದ ಮಾಯು ಈಶ್ವರನ ಆನಂದಮಯ ಕೋಶ ಅಂತ ಹೇಳ್ಕೊಂಬಂದಾರ ಹಿಂದೆ. ಮತ್ತು ಹೇಳಕ್ಕೆ ಹೋಗಂಗಿಲ್ಲ ನಾವು. ಅದಂತೆ ಹಿರಣ್ಯ ಗರ್ಭ, ವೈಶ್ವಾನರ, ವಿಷ್ಣು, ಬ್ರಹ್ಮ. ಬ್ರಹ್ಮ ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮ. ಬ್ರಹ್ಮ ಎರಡು ಶಬ್ದ ಅದಾವ. ಬ್ರಹ್ಮ ಅದ ಶಬ್ದಕ್ಕೆ ಅರ್ಥ ಬೇರೆ, ಬ್ರಹ್ಮ ಅದಕ್ಕೆ ಅರ್ಥ ಬೇರೆ. ಬ್ರಹ್ಮ ಅಂದ್ರ ಇದು ಅನುರೇನು ತ್ರಿಕಾಷ್ಟ ಭರಿತವಾಗಿರ್ತಕ್ಕಂಥ ಪರಮಾತ್ಮ, ಪರಬ್ರಹ್ಮ. ಬ್ರಹ್ಮ ಅಂದ್ರೆ ನಾಲ್ಕು ಮಾರಿದೊಂದು ಬ್ರಹ್ಮತಿ ಗೊತ್ತೈತೆ? ನಾಲ್ಕು ಮಾರಿದ ಚತುರ್ಮುಖ ಬ್ರಹ್ಮ ಅಂದೇ ಚತುರ್ಮುಖ ಕಡೆ ಹೋಗ್ಬೇಕು ನಿನ್ನ ವೃತ್ತಿ. ಬ್ರಹ್ಮ ಅಂದಾಗ ಅಖಂಡ ಖಂಡ ಖಂಡ ಬ್ರಹ್ಮ ನೋಡ್ರಿ. ಗುರು ಬ್ರಹ್ಮ, ಬ್ರಹ್ಮ ಬತ್ತಲ್ಲಿ ಇಲ್ಲ ಅಲ್ಲಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಬ್ರಹ್ಮ ಅಂತೀವಿ ಇಲ್ಲಿ ಮೊದಲು. ಗುರು ಬ್ರಹ್ಮ, ಬ್ರಹ್ಮ ಇಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ. ಗುರು ಬ್ರಹ್ಮ ಚತುರ್ಮುಖ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಪರಬ್ರಹ್ಮ ಅದು ಅನುರೇಣು ತ್ರಿಕಾಷ್ಟ ಭರಿತವಾದ ಶುದ್ಧ ಚೇತನ. ಈ ರೀತಿಯಾಗಿ
ಇದನ್ನ ಯಾಕೆ ಹೇಳಬೇಕಾಗೈತಿ? ಕೆಲವರೇನೋ ಮಾಯಾರೂಪ ಆನಂದಮಯ ಕೋಶ ವಿಶಿಷ್ಟವಾದ ಯಾವ ಅಂತರ್ಯಾಮಿಯಾದ ತೊಂಪದದ ವಾಚ್ಯವಿರೋದೋ ಅದನ್ನೇ ಪರಮಾತ್ಮ ತತ್ವ ಅಂತ ತಿಳ್ಕೊಂಡಾರೆ. ಹಿಂದೆ ಹೇಳಿದಂತೆ ವ್ಯಷ್ಟಿ ಅಜ್ಞಾನವು ಜೀವನ ಆನಂದಮಯ ಕೋಶ ಸಮಷ್ಟಿ ಅಜ್ಞಾನ ರೂಪ ಮಾಯೋ ಈಶ್ವರನ ಆನಂದಮಯ ಕೋಶ ಅಂತ ಹಿಂದೆ ಹೇಳ್ಕೊಂಡ್ಬಂದಿ ನಾವು. ಅದರಂತೆ ಹಿರಣ್ಯ ಗರ್ಭ ವೈಶ್ವಾನರ ವಿಷ್ಣು ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ಶಿವ ಗಣೇಶ ದೇವಿ ಸೂರ್ಯನನ್ನೇ ಮೊದಲು ಮಾಡಿಕೊಂಡು ಹಸಿ ಖಡ್ಗ ಕುದಾಲ ಗುದ್ಲಿ ಪೀಪಲ ಅಶ್ವತ್ಥ ಮರ ಅರ್ಕ ಅಕ್ಕಿ ಗಿಡ ಬಿದಿರಿನ ಪರ್ಯಂತರವಾಗಿ ಪದಾರ್ಥಗಳಲ್ಲಿ ಪರಮಾತ್ಮನೆಂಬ ಭ್ರಾಂತಿಯನ್ನು ಮಾಡಿರುತ್ತಾರೆ. ಹ್ಯಾಂಗ ತೊಂಪದದ ಅರ್ಥದಲ್ಲಿ ಭ್ರಾಂತಿಯುತರಾಗಿ ಯಾವುದೋ ಕೋಶಗಳಿಗೆ ಆತ್ಮ ಅಂತ ತಿಳ್ಕೊಂಡಾರೋ, ಹಾಗೆ ತತ್ಪದದ ಅರ್ಥವಾದ ಪರಮಾತ್ಮನನ್ನ ಕೆಲವು ಮಂದಿ ಹಿರಣ್ಯ ಗರ್ಭ ಪರಮಾತ್ಮ ಅಂತ ತಿಳ್ಕೊಂಡಾರ, ಕೆಲವು ವೈಶ್ವನರ, ಕೆಲವು ಮಂದಿ ವಿಷ್ಣು, ಕೆಲವು ಮಂದಿ ಚತುರ್ಮುಖ ಬ್ರಹ್ಮ, ಕೆಲವು ಮಂದಿ ಶಿವ, ಕೆಲವು ಮಂದಿ ಗಣೇಶ, ಕೆಲವರು ದೇವಿ, ಕೆಲವು ಸೂರ್ಯ ತಿಳ್ಕೊಂಡಾರೆ. ಅಟ್ಟಲ್ಲ, ಕೆಲವು ಮಂದಿ ಖಡ್ಗವನ್ನು ಪೂಜೆ ಮಾಡ್ತಾರೆ ದೇವರಂತ, ಗುದ್ರಿ ಪೂಜೆ ಮಾಡ್ತಾರೆ, ಅಶ್ವತ್ಥ ವೃಕ್ಷ ಗಿಡ ಸುತ್ತ ಹಾಕ್ತಾರೆ, ಎಕ್ಕಿ ಗಿಡ ದೇವರಂತ ಪೂಜೆ ಮಾಡ್ತಾರೆ, ಬತ್ತುವ ಜಲವ ಒಣಗುವ ಮರವ ನಂಬಿದವರು ನಿಮ್ಮ ನೆತ್ತ ಬಲ್ಲರೈ ಕೂಡಲ ಸಂಗಮ ದೇವ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಅವೆಲ್ಲ ಬತ್ತಿ ಹೋಗ್ತಾವ. ಮರ ನೀ ಸುತ್ತಾಕ್ ಗೆಟ್ ಸುತ್ತಾಕ ತಾನೇ ಸತ್ತು ಹೋಗೈತಿ, ನಿನಗೇನಾಗಂಗಿಲ್ಲ. ಯಾಕೆ? ಗೂದ್ಲಿ ದೇವರಾತ್ ಅದಲ್ಲ, ಸಲಿಕೆ ದೇವರಾತ್, ಎಕ್ಕಿ ಗಿಡ ದೇವರಾತ್, ಅಶ್ವತ್ಥ ಗಿಡ ದೇವರಾತ್, ದೀಪ ಒಳಗ ಸಗಣಿ ದೇವರಾತು ಮಾಡಿದಿಲ್ಲ. ನೀ ಯಾವಾಗ ದೇವರಾಗವ? ಸಗಣಿ ದೇವರ ಮಾಡ್ತೀನಿ, ನೀನು ದೇವರಾಗಕ್ಕೆ ಆಗೋಲ್ಲೋ ನಿನಗೆ. ಅಲ್ರಿ ಯಾಕೆ ಹೇಳ್ಬೇಕಾಯ್ತಿ? ಈಶ್ವರನ ಪಂಚಕೋಶಗಳು ಈಶ್ವರನ ಯಥಾರ್ಥವನ್ನು ತಿಳಿಲಾಕ ಅವಕಾಶ ಕೊಡುವಲ್ಲು. ಅಲ್ಲಿ ದೇವ್ರು ಇಲ್ಲ ದೇವ್ರಂತ ಸುತ್ತಾಕತ್ಯಾವೆ. ಅದಕ್ಕೆ ಈಶ್ವರನ ಪಂಚಕೋಶಗಳು ಈಶ್ವರನ ಸ್ವರೂಪ ಮರಿ ಮಾಡಿಲ್ಲ. ಜೀವನ ದೃಷ್ಟಿಯಿಂದ ಈಶ್ವರನ ಪಂಚಕೋಶಗಳು ಈಶ್ವರನ ಮರಿ ಮಾಡ್ಯಾವ. ಅವಂತೂ ಸದಾ ಸರ್ವಜ್ಞದ. ನಾವು ಯಾಕೆ? ಸತ್ಯ ಶುದ್ಧವಾಗಿರ್ತಕ್ಕಂಥ ಮಾಯೆ ಅವನಿಗೆ ಉಪಾಧಿ ಆಗಿರೋದು, ಅವನಿಗೆ ಯಾವಾಗಲೂ ಮರವೇ ಇಲ್ಲ. ಆದರೆ ಈ ಜೀವ ಪರಮಾತ್ಮನ ಯಥಾರ್ಥವಾಗಿ ತಿಳ್ಕೊಳ್ಳೋಕೆ ಆಗೋಲ್ಲ. ಇವನಿಗೆ ಯಾವ್ದಕ್ಕೆ ದೇವರಂತ ಅಡ್ಡ ಉದ್ದ ಬೀಳಕತ್ತಾನೆ. ಆದ್ದರಿಂದ ಆ ಈಶ್ವರನ ಪಂಚಕೋಶಗಳು ಈಶ್ವರನನ್ನು ಮರೆ ಮಾಡಿದ್ದಾವೆ ಅಂತ ಜೀವನ ದೃಷ್ಟಿಯಿಂದ ಹೇಳ್ತಾ ಬಂದಿದ್ದೇವೆ. ಯದ್ಯಪಿ ಸರ್ವ ಪದಾರ್ಥಗಳಲ್ಲೂ ಲಕ್ಷ ಭಾಗವು ಪರಮಾತ್ಮನಕ್ಕಿಂತಲೂ ಭಿನ್ನವಾಗಿರುವುದಿಲ್ಲ. ಏನ್ರಿ ನೀವು ಎಲ್ಲ ಸರ್ವಂ ಖಾಲಿದಂ ಬ್ರಹ್ಮ ಅಂತ ಎಲ್ಲ ಕಡೆ ದೇವರಂತ ಅಂತೀರಿ, ಮತ್ತು ಗುಡ್ಲಿ ಸಲ್ಕಿ ಪೂಜೆ ಮಾಡಕ್ಕೆ ಹೊರ ನಮ್ಮನ್ನು ಬೈತೀರಿ. ಹೌದಲ್ಲ? ಮತ್ತು ಮಜಾ ಆಗ್ತಿಲ್ಲ ಅದು. ಎಲ್ಲ ಕಡೆ ದೇವ್ರ ಅಂತ ಒಮ್ಮೆ ಹೇಳ್ತೀರಿ, ಒಮ್ಮೆ ಗಿಡಕ್ಕೆ ಸುತ್ತಾಕನ ಇದು ಮಾಡ್ದಾನ ನಮ್ಮನ್ನು ಬೈತೀರಿ. ಯಾವುದು ಕರೆ ಅಮ್ಮ? ಎಲ್ಲ ಕಡೆ ದೇವರ ಇದ್ದದ್ದು ಖರೇನೆ, ಅದು ಸುಳ್ಳಲ್ಲ. ಆದರೆ ಇಲ್ಲಿ ಹೇಳಬೇಕಾದದ್ದೇನು ಅಂತ ಕೇಳಿದರೆ, ವಾಚಾರ್ಥ ಸಹಿತವಾಗಿ ತಿಳ್ಕೊಂಡ್ರೆ ದೇವರಲ್ಲ, ಲಕ್ಷಾರ್ಥವಾಗಿ ವಾಚ್ಯ ಭಾಗವನ್ನು ತ್ಯಾಗ ಮಾಡು. ಎಲ್ಲ ಯದ್ಯಪಿ ಸರ್ವ ಪದಾರ್ಥಗಳಲ್ಲಿರುವ ಲಕ್ಷ ಭಾಗವು ಪರಮಾತ್ಮನಕ್ಕಿಂತಲೂ ಭಿನ್ನವಾಗಿರುವುದಿಲ್ಲ. ತಥಾಪಿ ಆಯಾಯ ಉಪಾಧಿಗಳು ಸಹಿತವಾಗಿ ಯಾವ ಪರಮಾತ್ಮನೆಂದು ಗ್ರಹಿಸಿರುತ್ತೀರಿಯೋ
ಅವರು ಭ್ರಾಂತಿಯಿಂದ ಮಾಡುತ್ತಾರೆ. ಕಲ್ಲು ದೇವರ, ಮಣ್ಣು ದೇವರ ಅಲ್ರಿ. ಕಲ್ಲಗಾಗ ದೇವ್ರದಾನೋ, ದೇವ್ರೊಳಗೆ ಕಲ್ಲದಾನೋ? ಕಲ್ಲಾಗ ದೇವ್ರದಾನೋ ಏನು ದೇವರ ಒಳಗೆ ಕಲ್ಲದನೋ? ಕಲ್ಲಿನ್ಯಾಗ ದೇವ್ರದಾನೋ, ದೇವರೊಳಗೆ ಕಲ್ಲದಾನೋ? ಕಲ್ಲಿನ್ಯಾಗ ದೇವ್ರದಾನ ಅಂತಾರ, ದೇವರ ಕಲ್ಲಿನೊಳಗಟ್ಟದಾನು, ಉಳಿದ್ರಾಗಿಲ್ಲ. ಪರಿಚ್ಛಿನ್ನ ಆತ್ ನೋಡ. ಹೌದಲ್ಲ? ಕಲ್ಲಾಗ ದೇವ್ರದಾನೋ, ದೇವರೊಳಗೆ ಕಲ್ಲದಾನೋ? ದೇವರ ಒಳಗೆ ಕಲ್ಲದನೋ? ನಿನ್ನ ಕಲ್ಲು ಅಟ್ಟಾಲೋ 14 ಲೋಕ ದೇವ್ರ ಒಳಗದಾವ. ಅರ್ಥಕತ್ತೇನೆ? ಕಲ್ಲು ಒಳಗೆ ಅಟ್ಟಾಲೋ ಅನಂತ ಕೋಟಿ ಬ್ರಹ್ಮಾಂಡ ದೇವರು ಹೊಟ್ಟೆಗದಾವ. ಅಂದ್ರೇನು? ಎಲ್ಲದ್ರೊಳಗೂ ದೇವರದಾನೆ. ದೇವರ ನಾವು ಲಕ್ಷ ಭಾಗವನ್ನು ಅಲ್ಲಗಳಿದಿಲ್ಲ. ನೀ ಗಿಡ ಪೂಜೆ ಮಾಡು, ನೀ ಕಲ್ಲು ಪೂಜೆ ಮಾಡು, ಕಲ್ಲು ಸಹಿತ ದೇವರಲ್ಲ. ವಾಚ್ಯಾರ್ಥವನ್ನು ತ್ಯಾಗ ಮಾಡು. ಕಲ್ಲೆಂಬ ಉಪಾದಿಯಿಂದ ಕೂಡಿದ್ದು ಉಪಾಧಿ ಸಹಿತ ದೇವರ ಅಲ್ಲ. ಅದಲ್ಲ, ಅದರೊಳಗೆ ವಾಚ್ಯ ಭಾಗ ಕಲ್ಲು ತೆಗಿ. ಕಲ್ಲಿಗೆ ಅಧಿಷ್ಠಾನವಾದದ್ದು ಕಲ್ಲೊಳಗ ಆಮ್ರೇನ ಕಾಷ್ಟ ಭರಿತವಾಗಿ ಕಲ್ಲೊಳಗೆ, ಮಣ್ಣೊಳಗೆ, ಜಗತ್ತಿನೊಳಗೆ 14 ಲೋಕದ ಒಳಗೆಲ್ಲ ಏನದಾನಲ್ಲ ಅಖಂಡ ಶುದ್ಧ ಚೈತನ್ಯ, ಅದು ದೇವರಂತ ತಿಳ್ಕೊ. ವಾಚ್ಯ ಭಾಗವನ್ನು ಬಿಡು. ನೀ ವಾಚ್ಯ ಸಹಿತವಾಗಿ ದೇವರಂತ ತಿಳ್ಕೊಳಕತ್ತಿದ್ದೆ, ಅಲ್ಲಿ ನೀವು ದಡ್ಡ ಅಂತೀವಿ ನಾವು. ವಾಚ್ಯ ಸಹಿತವಾಗಿ ದೇವರಂತ ತಿಳ್ಕೊಳಕತ್ತಿದ್ದೀವಿ ನೀವು, ವಾಚ್ಯ ಭಾಗ ಬಿಡು, ಅಲ್ಲಿಲ್ಲಂತಾಗಿದೆ. ಆದ್ದರಿಂದ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಹೇಳಿರಲಿಲ್ಲ. ಅಷ್ಟಾಷಷ್ಟಿ ತೀರ್ಥಗಳಿರೋ ದೇವರು ದೇವರಲ್ಲ ಅಂದ್ರೇನು? ಅವುಗಳ ವಾಚ್ಯ ಭಾಗ ಸಹಿತ ನೀ ತಿಳ್ಕೊಬೇಡ, ಅದ್ರ ಲಕ್ಷ್ಯ ಭಾಗ ದೇವರಲ್ಲ. ಈ ರೀತಿಯಿಂದ ಯದ್ಯಪಿ ಸರ್ವ ಪದಾರ್ಥಗಳಿರೋ ಲಕ್ಷ್ಯ ಭಾಗವು ಪರಮಾತ್ಮನ ಇತ್ತು ಭಿನ್ನವಾಗಿರುವುದಿಲ್ಲ. ತಥಾಪಿ ಆಯಾಯ ಉಪಾಧಿಗಳ ಸಹಿತವಾಗಿಯೇ ಯಾರು ಪರಮಾತ್ಮನ್ನು ಗ್ರಹಿಸುತ್ತಾರೆಯೋ ಅದು ಅವರ ಭ್ರಾಂತಿ. ಅದು ಅವರ ಭ್ರಾಂತಿ. ಅಲ್ಲಿ ದೇವರ ಭಾವದ ನಿಮಗೆ ದೇವರ ಭಾವವನ್ನು ಮಾಡು. ಕಲ್ಲ ದೇವರು ಅಂತ ಅನ್ಬೇಡ. ಅಲ್ಲಿ ಭಾಗತ್ಯಾಗ ಲಕ್ಷಣ ಮೂಲಕವಾಗಿ ವಾಚ್ಯಾರ್ಥವನ್ನು ತ್ಯಾಗ ಮಾಡು. ಲಕ್ಷಾರ್ಥವೇ ಪರಮಾತ್ಮ ಅಂತ ತಿಳ್ಕೋ. ಆ ಅಂತರ್ಯಾಮಿಯನ್ನೇ ಮೊದಲು ಮಾಡಿಕೊಂಡು ಇಲ್ಲಿ ನೋಡು, ಪಂಚಕೋಶಗಳಿಂದ ಆವೃತವಾಗಿರುವ ಯಾವ ಜೀವ ಈಶ್ವರರ ಪರಮಾರ್ಥ ಸ್ವರೂಪವಿರುವುದೋ ಅದರಿಂದ ವಿಮುಖರಾಗಿ ದೇಹಾದಿಗಳಲ್ಲಿ ಆತ್ಮಭ್ರಾಂತಿಯನ್ನು ಮಾಡಿಕೊಂಡು ಅಂದರೆ ಪುಣ್ಯ ಪಾಪ ರೂಪ ಕರ್ಮಗಳನ್ನು ಮಾಡುತ್ತಿದ್ದಾರೆ. ದೇಹದಲ್ಲಿ ದೇವರದಾನ, ದೇಹವೇ ದೇವರಲ್ಲ. ದೇವರು ದೇಹದೊಳಗ ಅದಾನ. ಆ ದೇವರು ಅನ್ನೋ ಪದಕ್ಕೆ ವಾಚ್ಯ ಭಾಗವಾದ ಈ ಯಾವ ಮಾಂಸಖಂಡಗಳಿಂದ ಕೂಡಿದ ಅಸಹ್ಯವಾದ ಈ ಶರೀರ ದೇವರ ಅಲ್ಲ. ವಾಚ್ಯ ಭಾಗದಾಗ ತ್ಯಾಗ ಮಾಡು. ಆ ದೇಹಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ ಅದನ್ನು ಮೂರ್ಖರು. ಅದರಿಂದ ವಿಮುಖರಾಗಿ ದೇಹಾದಿಗಳಲ್ಲಿ ಆತ್ಮ ಭ್ರಾಂತಿ ಮಾಡಿಕೊಂಡು ಪುಣ್ಯ ಪಾಪ ರೂಪ ಕರ್ಮಗಳನ್ನು ಮಾಡ್ತಾರೆ. ಅಂತರ್ಯಾಮಿಯನ್ನೇ ಮೊದಲು ಮಾಡಿಕೊಂಡು ಎದುರಿನ ಪರ್ಯಂತರವಾಗಿ ಆಗಿರುವ ಈಶ್ವರ ರೂಪವೆಂದು ಗ್ರಹಿಸಿ ಆರಾಧನೆಯನ್ನು ಮಾಡಿ ಸುಖವನ್ನು ಬಯಸುತ್ತಾರೆ. ಎಂಥ ಉಪಾಧಿಯ ಆರಾಧನೆ ಮಾಡುತ್ತಿರುವರೋ ಅದಕ್ಕನುಸಾರವಾಗಿ ಅವರಿಗೆ ಫಲ ಉಂಟಾಗುತ್ತದೆ. ನೀ ದೇವರ ಕಲ್ಲ ದೇವರ ಪೂಜೆ ಮಾಡು, ಫಲ ಆಕತಿ. ಫಲ ಆಗುದಿಲ್ಲ ಅಂತ ನಮ್ಮ ಅಭಿಪ್ರಾಯ ಇಲ್ಲ ಅಲ್ರಿ. ಕಲ್ಲಿನೊಳಗೂ ಅದಾನ, ಮಣ್ಣಿನೊಳಗೂ ಅದಾನ. ನಿನಗೆ ಅಲ್ಲಿ ಕಲ್ಲಿನೊಳಗೆ ಉಪಾಸನೆ ಮಾಡ್ರೆ ಫಲ ಆಕತಿ, ಆಗುದಿಲ್ಲ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಕಾರಣ ಸೂಕ್ಷ್ಮ ಸ್ಥೂಲ ಪ್ರಪಂಚವೆಲ್ಲವೂ
ಈಶ್ವರನ ಮೂರು ಶರೀರ ಅಂತರವಾಗಿರುತ್ತವೆ, ಅಂತರ್ಭೂತವಾಗಿರುತ್ತವೆ. ಎಲ್ಲ ಈಶ್ವರ ಸ್ವರೂಪ. ವಿರಾಟ್ ಸ್ವರೂಪ ಹೇಳೋ ಮುಂದೆ ಇಡೀ ವಿಶ್ವವೇ ಈಶ್ವರನೇ ಶರೀರ ಅಂತ ಹೇಳಿದೆಯಲ್ಲ. ನೀ ಕಲ್ಲು ಪೂಜೆ ಮಾಡುವಾಗ ಈಶ್ವರ ಪೂಜೆ ಮಾಡ್ದಂಗ ಫಲ ಏನೋ ಕೊಡ್ತಾನ ಅಲ್ರಿ. ಉಪಾಸನೆಯಿಂದ ಫಲ ಸಿಗುತ್ತದ. ಫಲವಾದ್ರೂ ಕೂಡ ಸರ್ವರಿಂದಲೂ ಆಗುತ್ತದೆ. ಆದರೆ ಲಕ್ಷದಾಗ ಇಟ್ಟುವ್ರಿ, ಈ ಮಾತು ಭಾಳ ಸ್ವಚ್ಛದ. ನೀ ಯಾವುದನ್ನೇ ದೇವರ ಪೂಜೆ ಮಾಡು, ತತ್ಪದದ ಅರ್ಥವಾದ ಪರಮಾತ್ಮನನ್ನ ಯಥಾರ್ಥವಾಗಿ ತಿಳಿಯಲಾರದೆ ಯಾವ ಕಲ್ಲು ಮಣ್ಣೆಲ್ಲ ಪೂಜೆ ಮಾಡಿದ್ರು ಕೂಡ ಅದರಿಂದ ನಿನಗೆ ಫಲ ಕಾಮನೆಯಿಂದ ಮಾಡಿದ್ದಂದ್ರೆ ಇಷ್ಟಾರ್ಥ ಸಿಗ್ತಾವ. ನಿಷ್ಕಾಮವಾಗಿ ಮಾಡಿ ನೀನು ಅಂತಕ್ಕನ ಶುದ್ಧಿ ಆಕತ್ತೆ, ತಪ್ಪೇನು ಅಲ್ಲ. ಆದರೆ ಲಕ್ಷದೊಳಗಿಟ್ಟುವರೆ ಬ್ರಹ್ಮಜ್ಞಾನ ಆಗಲಾರ್ದ ಹೊರತಾಗಿ ಮೋಕ್ಷ ಆಗುವುದಿಲ್ಲ. ಹೇಳ್ತಾ ನೀ ಕಲ್ಲು ಪೂಜೆ ಮಾಡು, ಮಣ್ಣು ಪೂಜೆ ಮಾಡು, ಅಪೇಕ್ಷೆಯಿಂದ ಮಾಡು, ಫಲ ಆಕತಿ ಇಲ್ಲ ಅಂತ ಅನ್ನಂಗಿಲ್ಲ ನಾವು. ಅದೊಂದು ಕರ್ಮಕಾಂಡ ಅದ, ಉಪಾಸನ ಕಾಂಡ ಅದೊಂದು ಅದ, ವೇದೊಳಗ ಬಂದದ. ಅದ್ರ ಪೂಜೆ ಮಾಡೋದು ತಪ್ಪೇನಲ್ಲ. ನೀನು ಪೂಜೆ ಮಾಡಬೇಡ ಅಂತ ಹೇಳಿಲ್ಲ. ಸಕಾಮವಾಗಿ ನೀ ಪೂಜೆ ಮಾಡಿದ್ರೆ ಫಲ ಕೊಡ್ತಾನ ಪರಮಾತ್ಮ. ಸಗುಣ ನಿರ್ಗುಣವೆಂಬೆರಡು ರೂಪಿಂದೀಶ ಅಗಣಿತ ಸಿದ್ಧಿ ಮುಕ್ತಿಗಳನ್ನು ಬಗೆಯ ಭೇದವನ್ನರಿದೀವುದು ನಿಜವೆಂದು ನಿಗಮಾಗಮಾದಿಗಳು ಒರೆಯುವವು ಪರಮಾನುಭವದೇ. ಸಗುಣ ನಿರ್ಗುಣ ಎಂಬೆರಡು ರೂಪಿಂದೀಶ. ಪರಮಾತ್ಮ ಸಗುಣನೂ ಅದಾನ, ನಿರ್ಗುಣನೂ ಅದಾನ. ಸಗುಣ ನಿರ್ಗುಣವೆಂಬ ಎರಡು ರೂಪಿಂದೀಶ ಅಗಣಿತ ಸಿದ್ಧಿ ಮುಕ್ತಿಗಳನ್ನು ಉಪಾಸನೆ ಮಾಡುವವರಿಗೆ ಸಿದ್ಧಿಯನ್ನ, ಕಾಮನೆಯಿಂದ ಮಾಡೋರು ಸಿದ್ಧಿಯನ್ನ, ನಿಷ್ಕರ್ಮ ಮಾಡೋರು ಮೋಕ್ಷವನ್ನ ಕೊಡ್ತಾನವ. ಆದರೆ ಬ್ರಹ್ಮಜ್ಞಾನದ ಹೊರತಾಗಿ ಮೋಕ್ಷ ಆಗುವುದಿಲ್ಲ ಅಲ್ರಿ. ಬ್ರಹ್ಮಜ್ಞಾನದ ಹೊರತಾಗಿ ಮೋಕ್ಷ ಆಗುವುದಿಲ್ಲ. ತಿಳಿತ ಒಂದು ವೇಳೆ ಮೋಕ್ಷ ಪ್ರಾಪ್ತಿ ಇಚ್ಛೆ ಆಗುವುದಾದರೆ ವಿವೇಕದಿಂದ ಜೀವ ಈಶ್ವರ ಸ್ವರೂಪನು ಪಂಚಕೋಶಗಳಿಂದ ಬೇರ್ಪಡಿಸು. ನಿನಗೆ ಮೋಕ್ಷ ಬೇಕೋ, ಏನಾದರೂ ಧನ ಕನಕ ವಸ್ತ್ರ ವಾಹನ ಅವು ಬೇಕೋ ಮಾಡ್ಕೊತ ಹೋಗು, ಕೊಡ್ತಾನೆ. ಕೊಡುವುದಿಲ್ಲ ಅಂತ ಅರ್ಥ ಅಲ್ಲ. ನೋಡ್ರಿ, ಒಬ್ಬ ಕಿರಾಣಿ ಅಂಗಡಿ ಮಾಲಕ್ ಅದ. ಆ ಕಿರಾಣಿ ಅಂಗಡಿಗಿನ ಸಾಮಾನು ಖರೀದಿ ಮಾಡೋ ಶಾನ್ಯಾನು, ಮಾಲಕನನ್ನು ಖರೀದಿ ಮಾಡೋ ಶಾನ್ಯಾನು? ಮಾಲಕನ ಖರೀದಿ ಮಾಡೋ ಅಂಗಡಿನಿಂದ ಆಕೈತೆ ಅದು. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ನಿಕ್ಕಿ ಹರದ ಕೊಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ಒಡನೆ ನುಡಿಯನು, ಎಮ್ಮನವಾದರೆ ನುಡಿಯನು, ಕಾಣಿಯ ಸೋಲ ಅರ್ಧದಾನೇ ಎಲ್ಲ ಬಲು ಜಾನ ನೋಡವ ನಮ್ಮ ಕೂಡಲ ಸಂಗಮ ದೇವ. ನಾವು ಸಗುಣ ಪರಮಾತ್ಮನ ತಿರಸ್ಕಾರ ಮಾಡಂಗಿಲ್ಲ. ಆದ್ರೆ ಆ ಸಗುಣ ಪರಮಾತ್ಮನ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಪೂಜೆ ಮಾಡು. ಈ ಹೆಂಡ್ರು ಮಕ್ಕಳು ಹೊಲ ಮನೆ ಅನಿತ್ಯವನ್ನು ಅನಿತ್ಯಕ್ಕಾಗಿ ಯಾಕೆ ಪೂಜೆ ಮಾಡ್ತೀವಿ? ಹುಚ್ಚ, ನೀ ಪೂಜೆ ಮಾಡು, ಫಲ ಅದ. ಅಂತಃಕರಣ ಶುದ್ಧಿ ಮಾಡಿಕೊಂಡು ಗುರುಮುಖದಿಂದ ತತ್ವಮಶಾದಿ ವಿಚಾರಣೆ ಮಾಡಿ ಈ ಪಂಚಕೋಶಗಳಿಂದ ಆತ್ಮನನ್ನು ಬಿಡಿಸಿಕೊಳ್ಳುವ ತತ್ಪದದ ಅರ್ಥವನ್ನು ಬಿಡಿಸಿ ತಿಳ್ಕೋ. ಪಂಚಕೋಶಗಳ ಮೂಲಕವಾಗಿ ತತ್ಪದದ ಅರ್ಥವನ್ನು ಬಿಡಿಸಿಕೊಂಡು ತಿಳ್ಕೋ. ಅದಕ್ಕೆ ನಿನಗೆ ಬ್ರಹ್ಮಜ್ಞಾನ ಆಕತಿ, ಬ್ರಹ್ಮಜ್ಞಾನದಿಂದ ಮೋಕ್ಷ ಆಕತಿ. ಒಂದು ವೇಳೆ ಮೋಕ್ಷ ಪ್ರಾಪ್ತಿಯ ಇಚ್ಛೆ ಉಂಟಾಗಿದ್ದರೆ ವಿವೇಕದಿಂದ ಜೀವ ಈಶ್ವರ ಸ್ವರೂಪನ ಪಂಚಕೋಶಗಳಿಂದ ಬೇರ್ಪಡಿಸು. ಆ ಕಡೆ ಜೀವನ ಈಶ್ವರ ಪಂಚಕೋಶ ಬೇರೆ ಮಾಡಿ ತಿಳ್ಕೊ, ಈ ಕಡೆ ಜೀವನ ಪಂಚಕೋಶ ಬೇರೆ ಮಾಡಿ ತಿಳ್ಕೊ. ವಿವೇಕ ಬೇಕು. ದೃಷ್ಟಾಂತ, ಮುಂಜನಾಮಕ ಹುಲ್ಲಿನಲ್ಲಿ ಈಶಿಕ ಅಂದರೆ ತೂಲಿ ಕಡ್ಡಿ ಕೂಡಿಕೊಂಡಿರುತ್ತದೆ. ಅವುಗಳನ್ನು ತರಿದು ಹೇಗೆ ಬೇರೆ ಮಾಡುತ್ತಾರೆಯೋ ಅದರಂತೆ ವಿವೇಕದಿಂದ ಜೀವ ಈಶ್ವರ ಸ್ವರೂಪವನ್ನ ಪಂಚಕೋಶಗಳಿಂದ ಬೇರ್ಪಡಿಸಿ ತಿಳಿದುಕೊಳ್ಳಬೇಕು.
ನೀವು ನೋಡಿರ್ಬೇಕಾ ಆ ದೂದಿ ಮುಚ್ಚಿರ್ತೈತಿ ನೋಡು, ಒಂದು ಕಡ್ಡಿ ಇರ್ತೈತಿ ಒಳಗೆ, ಅದೆಲ್ಲ ಆದ ಕೂಡಲೇ ಅದು ಕಡ್ಡಿ ಅದು ಕಡ್ಡಿ ಕಾಣಿಸಂಗಿಲ್ಲ, ಅದು ದೂದಿ ಮುಚ್ಚಿರ್ತೈತಿ. ಇದು ಒಳಗಿರೋ ಕಡ್ಡಿಯನ್ನು ನಾವು ನೋಡ್ಬೇಕಾದ್ರೆ ಈ ಮ್ಯಾಗಿಂದೆಲ್ಲ ಬಿಡಿಸ್ಬೇಕು. ಹಂಗೆ ತತ್ಪದದ ತೊಂಪದದ ಅರ್ಥವನ್ನು ತಿಳಿಬೇಕಾಗಿತ್ತು ಅಂತಂದರೆ ಜೀವನ ಪಂಚಕೋಶ ಎಂಬ ಅನಾತ್ಮ ವರ್ಗವನ್ನು ಬಿಡಿಸು, ಈಶ್ವರ ಪಂಚಕೋಶ ಅನಾತ್ಮ ವರ್ಗವನ್ನು ಬಿಡಿಸು, ವಿವೇಕದ್ವಾರ ಈ ರೀತಿಯಾಗಿ ಪಂಚಕೋಶದ ವಿವೇಕವನ್ನು ಮಾಡು ಅಂತ ಹೇಳ್ಯಾರೆ. ಆ ಪಂಚಕೋಶ ವಿವೇಕದ ಪ್ರಕಾರನು ತೋರಿಸುತ್ತೇವೆ. ಆ ಪಂಚಕೋಶದ ವಿವೇಕ ಹ್ಯಾಂಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾರೆ. ಅದನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್ ಕಿ